सृष्टा हेषद स्वाहा एते वादाय मौरव पर्जन्यस्तेव वृष्टकाः अग्नेरेव भ्रमा वृथा स्वाहा एते भूतावे विष्टद स्वामा सोदध्या आश्रः विपाप्या अनुसृध्य स्वाहा एते वृष्टामृत्यास्त सर्वान् सोनशुश्रमो यक्षन्तः पथोरज स्वाहा एते वृष्टा निरोधा सौरि प्रजन्तोऽप्या अनुशुः उदयतमुत्तममृत स्वाहा ॐ दन्दन्दन्दानमुत्तममनुप्रपदा आशदा उदयतमुत्तमायं स्वाहा तं सोमणिभ्यां सुगभ्यान् धारयात दन्दन्तो मतिकृत स्वाहा ॐ सोमासृग्रमाशमोधर्मदस्य धारागा अभिविश्वानि काव्या स्वाहा प्रत्नासा आजवःपदन्नवी योकृमहोर्तेजानन्द सूर्यं स्वाहा आपामवारणो भरार्घ्यो अदाशोगयं ग्रथि प्रजावादि ऋष स्वाहा सोमादाजवःपदन्ते मध्यमरम् अभिघोषं मधुश्चलं स्वाहा सोमोर्षदुर्नधृतदान इन्द्रियं प्रसं सवीरो अभिषस्ति वा स्वाहा इंद्राय सोमसे देवेभ्यः सदमाद्याः इन्दोवाजं सिशाससि स्वाहा अस्य वैपावनानामिन्द्रो वृत्राण्य प्रदेजघाना जघनच्चन स्वाहा सोमासोदन्विजः पवामानास इन्दामहासीनानाप्सुञ्जत स्वाहा अधियावो धन्विशरापो न प्रवदागदेः प्राणा इन्द्रामाशद स्वाहा प्रपावमानसन्मति सोमेन्द्राजपादावेन्दुभिर्यतोनीयसे स्वाहा सोमन्द्रमादानः पोस्त्वजर्षणीय सहे सस्तिर्गो अनुमाद्य स्वाहा इन्दोजरुद्रेभिः सुरः पवित्रं परिधावासि रविन्दस्य काम्ने स्वाहा मोक्षैभिर्नमाद्याः शुचिपावकोद्भूत स्वाहा पावकौच्यते सोमसुतस्य बद्धाः देवावीराघं सहा स्वाहा लक्षमादानो देवेभ्यः पीतके हरे वृद्भ्यो वायुवेव स्वाहा मानसियाहितो अभिजोनिङ्गनिकृतधर्माणा वाजमावीज स्वाहा वैश्वोभदेवृषाकविर्गौनावधिप्रगः वृत्रः देव वीतानः स्वाहा त्रयम्बसामृतत्तमायन्दवन्ति सत्यासामिथामितद्रो प्रिय एवैनं दक्षिणयामा दधाति सन्तनमत्यावधिर्कृत्यं सन्दत्ते ऊहे गते प्रजया पशुधर्य एवं वेद आनन्दमयगे चिन्मयगे श्रीमन्नारायणगे आरती यत्तीरे आनन्दमयगे चिन्मयगे तुरगवनेरि दैत्यरसीणि सुजनರ ಹೊರೆವ ಮಂಗಳಾಯ ವದನನಿಗೆ ವರದಾನೇಲಾಪುರದ ಚೆನ್ನಿಗರಾಯನ ಚರಣ ಕಮಲಗೆ ಆರತಿ ಎತ್ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತೀರೆ ಆನಂದಮಯಗೆ ವೇದವ ತಂದು ಬೆಟ್ಟವ ಕೊಟ್ಟು ಧರಣಿಯ ಸಾಧಿಸಿ ಬಂದವಗೆ ಆ ಹೋಮ ಮಾಡಿದ್ರಿಂದಾಗಿ ಪವಮಾನ ಮಹಾಯಾಗ ಮಾಡಿದ್ರಿಂದಾಗಿ ದೇವತಾನುಗ್ರಹ ಯಾವ ರೀತಿಯಲ್ಲಿ ಪ್ರಾಪ್ತಿ ಆಗ್ತದೋ ಆ ಭಗವಂತನಿಗೆ ಇಷ್ಟ ಆಗ್ತದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಶಂಕರಾಚಾರ್ಯರು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಹೇಳಿದ್ದಂತೆ, ಪರಂಜಾನೇ ಮಾತಃ ತ್ವದನುಸರಣಂ ಕ್ಲೇಶ ಹರಣಂ. ನಿಮಗೆ ನಾನು ಪೂಜೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಹೋಮ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ನಾನು ಮಡಿ ಉಟ್ಟು ಪಟ್ಟೆ ಉಟ್ಟು ಸ್ನಾನ ಮಾಡಿ ಬಂದು ನೀನು ಪೂಜೆ ಮಾಡಿದರೆ ನಿನ್ನ ಅನುಗ್ರಹ ಪ್ರಾಪ್ತಿ ಆಗ್ತದಾ? ಅಥವಾ ಹೋಮ ಆಗುವಾಗ ನಾನು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗಿ ಪೂರ್ಣಾಹುತಿ ಕೊಡ್ತೇನೆ, ಏನಾಯಿತು? ದೇವರು ತಗೊಳ್ಳೋದಿಲ್ವಾ? ನನಗದು ಗೊತ್ತಿಲ್ಲ. ಮಂಡಲ ಹೇಗೆ ಬರಿಬೇಕು, ಮಂತ್ರ ಹೇಗೆ ಹೇಳಬೇಕು, ಯಾವ ದ್ರವ್ಯವನ್ನು ಸಮರ್ಪಣೆ ಮಾಡಬೇಕು, ಯಾವುದೂ ನನಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಒಂದಂತೂ ಸ್ಪಷ್ಟ ಗೊತ್ತಿದೆ, ಪರಂ ಜಾನೇ ಮಾತಃ ತ್ವದನ್ನು ಸರಣಂ ಕ್ಲೇಶಹರಣಂ. ನಿನ್ನನ್ನು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ದ ಹೌದಾ? ಭಕ್ತಿಯಿಂದ ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳಿ ನಾನು ನಿಮಗೆ ಹೋಮ ಮಾಡಿದ್ದ ಹೌದಾ? ನೀನು ನಮ್ಮ ಕೈ ಬಿಡುವುದಿಲ್ಲ ಅನ್ನುವಂಥದ್ದು ಒಂದು ನನಗೆ ಗೊತ್ತಿದೆ. ಇದೇ ಭಾವ ಯಾವತ್ತೂ ಬೇಕಾದ್ದು ಅಂತ. ಯಾಂತ್ರಿಕವಾಗಿ ಎಷ್ಟು ಹೋಮವೋ ಪೂಜೆಯೋ ಮಾಡ್ತೇವೋ ಅದು ಫಲ ಕೊಡ್ತದೆ ಅಂತ ಇಲ್ಲ ಅಂತ. ಯಾವ ಜಾತಿಯಲ್ಲಿ ಹುಟ್ಟಿದಾನೋ ಗೊತ್ತಿಲ್ಲ, ಸ್ನಾನ ಮಾಡಿದ್ದಾನೋ ಇಲ್ಲ ಗೊತ್ತಿಲ್ಲ, ಹೊರಗೆ ನಿಂತುಕೊಂಡು ನನಗೆ ಒಳಗೋಗ್ಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿ ಇವರೆಲ್ಲ ಸ್ನಾನ ಮಾಡಿ ಮಡಿಯಲ್ಲಿ ಬಂದು ದೇವರಿಗೆ ಮಂತ್ರ ಹೇಳಿ ಪೂಜೆ ಮಾಡಿದವರು ದೇವರು ಒಲಿಲಿಲ್ಲಲ್ಲ ಅವರಿಗೆ. ಇವ ಹೊರಗೆ ನಿಂತು ನನಗೆ ಹೊರಗೆ ಬಿಡಲಿಲ್ಲ ಅಂತ ಅವರು ಮತ್ತೆ ಬರೆದ್ರೆ, ಬೇರೆ ಯಾರೋ ಅವರ ಹೆಸರಲ್ಲಿ ಬರೆದ್ರೋ ಗೊತ್ತಿಲ್ಲ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ದೇವರು ತಿರುಗಿ ನಿಂತಲ್ಲ. ಏನದರ ವಾಕ್ಯದ ಅರ್ಥ ಅಂತ? ಆ ಭಾವ ಬೇಕು, ಭಕ್ತಿ ಬೇಕು, ಎಲ್ಲ ಅನುಗ್ರಹವು ಪ್ರಾಪ್ತಿಯಾಗ್ತದೆ. ಭಗವಂತ ನಮ್ಮ ಕೈ ಬಿಡುವುದಿಲ್ಲ ಅನ್ನುವಂಥದ್ದು ಮಾತ್ರ ಸತ್ಯ.
ಯಾರೋ ಹಿರಿಯವರು ಹೇಳಿದ್ದನ್ನು ಕೇಳಿ, ಆ ಭಜನೆಗಳಲ್ಲಿ ಹಾಡಿದ್ದನ್ನು ಕೇಳಿ ನಮಗೆ ಗೊತ್ತಿದೆ, ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಗಳ ದಾಟಿ ಬಂದ ಈ ಶರೀರ ನಾನಾ ಯೋನಿಗಳಲ್ಲಿ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದ ನಂತರ ಮನುಷ್ಯನಾಗಿ ಯಾವುದೋ ಜನ್ಮದ ಸುಕೃತದ ಫಲವಾಗಿ ಅದು ಸಹ ಭರತ ಭುವಿಯಲ್ಲಿ ಮನುಷ್ಯನಾಗಿ ಹುಟ್ಟುತ್ತಾನಂತೆ. 84ನೇ ಲಕ್ಷದ ಜೀವ ಅದು ಮನುಷ್ಯ ಜನ್ಮ. ಅದನ್ನು ಕೂಡ ಗಾಯಂತಿ ದೇವಾಹ ಕಿಲ ಗೀತಕಾನಿ, ದೇವತೆಗಳು ಹಾಡಿ ಹೊಗಳ್ತಾರಂತೆ, ಭಾರತದ ಮಣ್ಣಲ್ಲಿ ಮನುಷ್ಯನಾಗಿ ಹುಟ್ಟಿದ್ಯಲ್ಲ, ಒಂದು ದಿನಕ್ಕೆ ನೀನೇ ದೇವರಾಗ್ಬೋದು, ಮನುಷ್ಯನೇ ದೇವರಾಗ್ಬೋದು ಅಂತ. ಅಂತಹ ಪುಣ್ಯದ ಮಣ್ಣಲ್ಲಿ ಹುಟ್ಟಿದ್ದೇವೆ. ನಮಗಂತೂ ನಮ್ಮಲ್ಲಿರುವಂತಹ ರೂಪವ, ಸೌಂದರ್ಯವ, ಶಕ್ತಿಯ, ಸಂಪತ್ತ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಬೇಕಾದ್ದನ್ನೆಲ್ಲ ಸಾಧನೆ ಮಾಡಲಿಕ್ಕೆ ನಮಗಾಗುವುದಿಲ್ಲ. ಯಾವನೋ ಒಂದು ಶಕ್ತಿ ನಮ್ಮ ಇಡೀ ಜೀವನವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ, ನಿಯಾಮನೆ ಮಾಡ್ತಾ ಇದೆ. ಆ ಶಕ್ತಿಯನ್ನು ನಾವು ದೇವರು ಅಂತ ಕರೆದದ್ದು. ಯಾವ ರೂಪವೋ ನಮಗೆ ಗೊತ್ತಿಲ್ಲ, ಆ ಶಬ್ದ ಅಂತೂ ನಮಗೆ ಗೊತ್ತಿದೆ, ಸರ್ವವ್ಯಾಪಿ ಭಗವಂತನನ್ನು ಕರೆದ ಹೆಸರದು. ನಾವು ಅವರನ್ನು ದೇವರು ಅಂತ ಕರೆದೆವು. ರೂಪಗಳು ನಾನಾ ಇರ್ಬೋದು, ಹೆಸರುಗಳು ಬೇರೆ ಬೇರೆ ಇರ್ಬೋದು. ಸರ್ವವ್ಯಾಪಿ ಅಂತ ಅಲ್ಲಿ ಶಬ್ದ ಭಗವಂತನನ್ನು ಉಲ್ಲೇಖ ಮಾಡಿದ್ರು ಅಂತ ಹೇಳಿದರೆ ಯಾರಿರಬೇಕು ದೇವರು? ಎಲ್ಲ ಕಡೆಯಲ್ಲಿ ಇರಬೇಕು ಅಂತಾದರೆ ಒಂದೋ ಗಾಳಿ ಆಗಿರಬೇಕು, ಅಥವಾ ಈ ಪ್ರಕೃತಿ ಆಗಿರಬೇಕು, ನೀರಾಗಿರಬೇಕು, ಬೆಳಕಾಗಿರಬೇಕು. ಇದು ಯಾವುದು ಅಂದರೆ ದೇವರು ಸರ್ವವ್ಯಾಪಿ ಅಂತ ಹೇಳಿದ್ದಾನೆ ಅಂತಾದರೆ, ಆ ಶಬ್ದ ಉಲ್ಲೇಖ ಇದೆ ಅಂತಾದರೆ, ನಾವು ಹೊರಗೆ ಕಾಣುವ ಈ ಜಗತ್ತೇನಿದೆ, ಈ ಪ್ರಕೃತಿ ಏನಿದೆ, ಈ ಮಣ್ಣು ಏನಿದೆ, ಇದನ್ನೇ ನಮ್ಮ ಹಿರಿಯವರು ದೇವರು ಅಂತ ಹೇಳಿದ್ದು ಅಂತ. ಆ 84ನೇ ಲಕ್ಷದ ಪುಣ್ಯದ ಸುಕೃತದ ಫಲವಾಗಿ ಮನುಷ್ಯನಾಗಿ ಹುಟ್ಟಿದ್ದೇವಲ್ಲ, ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ನಾವು. ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಪುಣ್ಯ ಸಂಚಯ ಮಾಡಬೇಕು. ಅಲ್ಲಿ ಹೇಳ್ತಾರೆ, ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ಧರ್ಮ ಕಾರ್ಯ ಮಾಡಿ ಪುಣ್ಯ ಕೆಲಸವನ್ನು ಮಾಡಿ. ಹೇಗೆ ಕೇಳಿದರೆ, ಈಗ ತಾನೇ ಮೃತ್ಯು ಬಂದು ನಮ್ಮ ಜುಟ್ಟಲ್ಲಿ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾನೆ, ಇನ್ನು ಮುಂದಿನ ಕ್ಷಣ ನಾನು ಬದುಕಿರುವುದಿಲ್ಲ ಅನ್ನೋದನ್ನು ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಧರ್ಮ ಕಾರ್ಯವನ್ನು, ಪುಣ್ಯ ಕಾರ್ಯವನ್ನು ಮಾಡಿ ಅಂತ ಹೇಳಿದ್ದು. ಹಿರಿಯವರು ನಮಗೆ ಸುಂದರವಾಗಿ ನಮ್ಮ ಜೀವನವನ್ನು ನೆನಪಿಸಿದ್ದಿದೆ ಅಂತ. ಆಹಾರ ನಿದ್ರಾ ಭಯ ಮೈಥುನಂಚ ಸಮಾನಮೇತತ್ತು ಪಶುಭಿರ್ನರಾಣಂ. ಅದು ಯಾವುದೇ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಇರಲಿ, ಮನುಷ್ಯ ಇರಲಿ, ಎಲ್ಲರಲ್ಲಿ ಪ್ರಾಣಿಗಳಲ್ಲೂ ಮನುಷ್ಯನಿಗೂ ಸಹಜವಾಗಿರುವಂಥ ಒಂದು ಗುಣ ಅಂತ ಕೇಳಿದರೆ, ಹಸಿವಾದಾಗ ಆಹಾರ ಸೇವನೆ ಮಾಡೋದು, ನಿದ್ರೆ ಮಾಡೋದು, ಮೈಥುನ, ಭಯ, ಹೆದರಿಕೆ. ಇದು ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಸಹಜವಾಗಿ ಎಲ್ಲರಲ್ಲಿ ಇರುವಂತಹ ಗುಣ. ಆದರೆ ಮನುಷ್ಯನಾಗಿ ಹುಟ್ಟಿದ್ದೇವಲ್ಲ, ಒಂದು ವಿಶೇಷತೆ ಇದೆ. ಏನದು ಕೇಳಿದರೆ, ಮನುಷ್ಯ ಜನ್ಮದಲ್ಲಿ ಧರ್ಮೋ ಹಿ ಯೇಷಾಂ ಅಧಿಕೋ ವಿಶೇಷ. ಧರ್ಮ ಅನ್ನುವಂಥದ್ದೇ ನಮ್ಮಲ್ಲಿ ವಿಶೇಷವಾಗಿರುವಂಥದ್ದು. ಧರ್ಮೇಣ ಹೀನಃ ಪಶುಭಿ ಸಮಾನಃ. ಯಾವಾಗ ನಮ್ಮ ಧರ್ಮ ನಮ್ಮಲ್ಲಿ ಇಲ್ಲ ಅಂತ ಆಯಿತೋ ಅವತ್ತು ನಾವು ಪ್ರಾಣಿಗಳಿಗೆ ಸರಿಯಾಗ್ತೇವೆ, ಪ್ರಾಣಿಗಳಿಗೆ ನಾವು ಅಂತ. ಹಾಗಾದರೆ ಒಂದು ಜೀವನಕ್ಕೆ ಒಂದು ಚೌಕಟ್ಟು ಬೇಕು. ಯಾವುದದು ಕೇಳಿದರೆ, ಧರ್ಮದ ಚೌಕಟ್ಟಿನಲ್ಲಿ ಬದುಕಬೇಕಾದ್ದು ನಮ್ಮ ಕರ್ತವ್ಯ ಅಂತ. 84ನೇ ಲಕ್ಷದ ಜೀವ ನಮ್ಮದು ಅಂತ ಹೇಳಿದರೆ, ಆ 79 ಲಕ್ಷ ಉಳಿದ ಜೀವರಾಶಿಗಳಿವೆ ಅಲ್ಲ, ಅಷ್ಟು ಜೀವರಾಶಿಗಳಿಗೆ ತೊಂದರೆ ಆಗದ ಹಾಗೆ ಈ ಪ್ರಕೃತಿಯಲ್ಲಿ ಬದುಕಲಿಕ್ಕೆ ಬಿಡಬೇಕಾದ್ದು ನಮ್ಮ ಕರ್ತವ್ಯ. ಯಾವ ಮಟ್ಟಕ್ಕೆ ಇವತ್ತು ನಾವು ಮುಟ್ಟಿದ್ದೇವೆ ಕೇಳಿದರೆ, ಆ 84 ಲಕ್ಷ ಜೀವರಾಶಿಗಳನ್ನು ಕೊಂದಾದರೂ ಸರಿ ನಾವು ಸಂತೋಷದಲ್ಲಿ ಬದುಕಬೇಕು. ಎಲ್ಲ ಗುಡ್ಡ ನಮಗೆ ತಟ್ಟಾಗಬೇಕು. ಹಾವು ಇರಬೇಕು ಅಂತಿಲ್ಲ. ಮನೆಗೆ ಬಂದು ಹಾವು ಬಂತು ಅಂತ ಹೇಳಿದರೆ ಅದನ್ನು ದೋಸೆ ಇಪ್ಪೋಡು ಪ್ರಶ್ನೆಗೆ ಇನ್ನೊಂದು ದರ್ಶನಕ್ಕೆ ಓಡಿ ಹೋದೆವು. ಅದರ ಪುಂಚವನ್ನು ಕೊಟ್ಟರೆ ನಾವು ತೆಗೆದೆವು, ಅದಕ್ಕೆ ವಾಸ ಮಾಡಲಿಕ್ಕಿಲ್ಲ. ಅದಕ್ಕೆ ಎಲ್ಲಿಯೋ ಆನೆ ಬಂತು ದಾಳಿ ಮಾಡ್ತಾ ಇದೆ, ಯಾಕೆ ಮಾಡ್ತಾ ಇದೆ ಕಾಡು ಪ್ರಾಣಿಗಳು ಅಂತ ಹೇಳಿದರೆ ಅದಕ್ಕೆ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ನಾವು ಯಾವ ಗುಡ್ಡೆಯನ್ನೆಲ್ಲ ತೆಗೆದು ನಾವು ಮನೆ ಕಟ್ಟಿಯಾಗಿದೆ, ನಮ್ಮ ಉಪಯೋಗಕ್ಕೆ ನಾವು ಉಪಯೋಗ ಮಾಡೋದು. ಪ್ರಕೃತಿಯಲ್ಲಿ 10 ಭಾಗದಲ್ಲಿ 1 ಭಾಗವನ್ನು ಮಾತ್ರ ನಾವು ಉಪಯೋಗ ಮಾಡಲಿಕ್ಕೆ ನಮಗೆ ಅಧಿಕಾರ ಇರುವುದು. ಪ್ರಕೃತಿಯಿಂದ ಯಾವುದೇ ಪ್ರಾಣಿ ಪಕ್ಷಿಗೆ ಇರ್ಬೋದು, ಈ ಪರಿಸರಕ್ಕೆ ಇರ್ಬೋದು, ಅದಕ್ಕೆ ತೊಂದರೆ ಆಯಿತು, ನೋವಾಯಿತು ಅಂತ ಆದರೆ ಅದರಿಂದಾಗಿ ಪಾಪ ಬಂತು ಅಂತ ತಿಳ್ಕೊಳ್ಳಿ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ವೇದಗಳು ಏನು ಹೇಳ್ತದೆ, ಉಪನಿಷತ್ತಲ್ಲಿ ಏನಿದೆ, ರಾಮಾಯಣ ಮಹಾಭಾರತದಲ್ಲಿ ಏನಿದೆ, ಷಟ್ ಶಾಸ್ತ್ರಗಳು ಅಂದರೆ ಯಾವುದು, ಅದರ ಸಾರ ಏನು, ಎಲ್ಲವನ್ನ ತಿಳ್ಕೊಂಡು ಜೀವನ ಮಾಡಬೇಕು ಅಂತ ಇಲ್ಲ ಅಂತ. ಒಂದೇ ವಾಕ್ಯ ಸಾಕು ಹೇಳ್ತಾರೆ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನ ದ್ವಯಂ. 2 ಮಾತಂತೆ ಇಡೀ ಜೀವನಕ್ಕೆ ಬೇಕಾದ್ದು. ವ್ಯಾಸ ಮಹರ್ಷಿಗಳ ಅಷ್ಟೂ ಸಂಗ್ರಹದ ಸಾರವನ್ನು ಹೇಳಿದ್ದು. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಸಾಧ್ಯ ಇದ್ದರೆ ಯಾರಿಗಾದರೂ ಸಂತೋಷ ಆಗುವ ಹಾಗೆ ನೀನು ಬದುಕಿ ತೋರಿಸು, ಅದೇ ಪುಣ್ಯ. ನಿನ್ನ ಮಾತು ಅಥವಾ ನಿನ್ನ ಕೃತಿಯಿಂದ ಯಾರಿಗಾದರೂ, ಯಾವ ಜೀವಿಗ, ಯಾವ ಪ್ರಕೃತಿಗ ನೋವಾಗ್ತದೆ ಅಂತಾದರೆ ಅದನ್ನು ಪಾಪ ಅಂತ ತಿಳ್ಕೊ.
ಸ್ವಕೃತಂ ಕರ್ಮ ಫಲಂ ಸ್ವೇನೈವ ಅನುಭೂಯತೆ. ನೀನು ಮಾಡಿದ ಪಾಪದ ಫಲವನ್ನು ನೀನೇ ಅನುಭವಿಸಬೇಕು. ಇದನ್ನು ನೆನಪಿಟ್ಟುಕೋ. ದೆಸೆ ಒಳ್ಳೆದಿದ್ದಾಗ ಎಲ್ಲವೂ ನಡೀತದೆ. ಯಾವುದೋ ಒಂದು ದಿನ ಬರ್ತದಲ್ಲ, ಗೀತೆಯಲ್ಲಿ ಸಾರಿ ಸಾರಿ ಹೇಳಿದಲ್ಲವ, ನಿತ್ಯ ಆ ಶ್ಲೋಕವನ್ನು ಉಪಯೋಗ ಮಾಡ್ತೇವಲ್ಲ, ಕರ್ಮಣ್ಯೇವ ಅಧಿಕಾರಸ್ತಿ. ಯಾಕೆ ಹೇಳಿದ ಅಂತ. ಕೆಲಸ ಮಾಡಿದ್ದು ಮಾತ್ರ ನಿನ್ನ ಕರ್ತವ್ಯ ಅಂತ ಮಾಡು. ಮಾ ಫಲೇಶು ಕದಾಚನ, ಫಲಾಪೇಕ್ಷೆ ಪಡಬೇಡ. ಅದೇ ಶ್ಲೋಕವನ್ನು ಹೇಳ್ತೇವೆ, ದೇವಸ್ಥಾನದಲ್ಲಿ ಒಂದು ಕೂತದನ್ನು ಪಾರಾಯಣ ಮಾಡ್ತೇವೆ, ದೇವರಿಗೆ ಅಡ್ಡ ಬಿದ್ದು ಕೈ ಮುಗಿದ್ದು ಕೇಳಿಕೊಳ್ತೇವೆ, ದೇವರೇ ಒಂಜಿ ಎನ್ನ ಮಗಳೇ ಮದ್ಮೆ ಅಪ್ಲೆ ಕಮಲ್ಪಲ ಈರಿಗೆ ಒಂಜಿ ಪೂತ ಪೂಜೆ ಮಲ್ಪವೆ ಅನ್ನ, ರಂಗ ಪೂಜೆ ಮಲ್ಪವೆ ಎನ್ನ ಮಗಳಿಗೆ ಈತ ಮಾರ್ಕ ಬತ್ತಂದ್ರೆ ಈರಿಗೆ ಒಂಜಿ ಇಂಚಿನ ಸೇವೆ ಮಲ್ಪವೆ, ರಥ ಒಯ್ಪವೆ ಅನ್ನ ಬುಳ್ಳಿದ. ಆ ಶ್ಲೋಕವನ್ನು ದೇವರ ಎದುರಿಗೆ ಕೂತ್ಕೊಂಡು ಭಗವದ್ಗೀತಾ ಪಾರಾಯಣ ಅಂತ ಪಾರಾಯಣ ಮಾಡಿದೆವು, ದೇವರ ಹತ್ರ ಇದನ್ನು ಕೇಳಿದೆವು ಅಂತ. ಯಾಕೆ ದೇವರ ಹತ್ರ ಕೇಳಬೇಕು? ಎಷ್ಟು ಹೆಡ್ಡರಾಗಿ ಬಿಟ್ಟಿದ್ದೇವೆ ನಾವು ಅಂತ. ಹೃದಯಸ್ಥೋ ಅಸ್ಮತ್ ಶ್ರೇಯ ಕಿಮಿತಿ ಬಹುನಾ ವೇತ್ಸಿನಯತ್. ಎಲ್ಲಿದ್ದಾನೆ ಆ ಭಗವಂತ ಅಂತ ಕೇಳಿದರೆ ಹೃದಯಸ್ಥಃ, ನಮ್ಮ ಒಳಗಡಿದ್ದಾನಂತೆ. ಜೀವ, ಅಂತರಾತ್ಮ, ಪರಮಾತ್ಮ ಏನೆಲ್ಲ ಹೆಸರಲ್ಲಿ ಕರಿತೇವಲ್ಲ, ಒಳಗಿದ್ದಂತಹ ದೇವರಿಗೆ ಗೊತ್ತಿದೆಯಲ್ಲ ಯಾವುದನ್ನು ಕೊಟ್ಟರೆ ನಿಂಗೆ ಒಳ್ಳೇದಾಗ್ತದೆ ಅಂತ. ಇಡೀ ಜಗತ್ತನ್ನು ಅವನ ಕಂಟ್ರೋಲಲ್ಲಿ ಇರುವುದಂತೆ ಯಾವುದು ನಿಂಗೆ ಕೊಟ್ಟರೆ ಒಳ್ಳೇದಾಗ್ತದೆ ಅಂತ ಅವನಿಗೆ ಗೊತ್ತಿಲ್ವಾ? ಅವನಿಗೆ ಗೊತ್ತಿದೆ. ನೀನು ಮಾಡಿದ ಪಾಪವ ಪುಣ್ಯವ ನೋಡಿಕೊಂಡು ಕಾಲಕ್ಕೆ ನಿನ್ನ ಪ್ರಾಪ್ತಿಗನುಸಾರವಾಗಿ ಫಲವನ್ನು ನಾನೇ ನಿಂಗೆ ಕೊಡ್ತೇನೆ, ನೀನು ಅಪೇಕ್ಷೆ ಪಡಬೇಡ ಅಂತ ಹೇಳ್ತಾನೆ. ಒಂದೊಂದನ್ನು ಮಾಡಿದ ಸಂಪಾದನೆಯನ್ನು ನನಗೋಸ್ಕರ ಒಂದು 20% ನಾನು ಉಪಯೋಗ ಮಾಡ್ಬೋದು. ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಒಂದು 20% ನಾನು ದುಡ್ಡದಲ್ಲಿ ಖರ್ಚು ಮಾಡ್ಬೋದು. ನಾನು ಈ ಪ್ರಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ ನಮ್ಮ ಸಂಪಾದನೆಯಲ್ಲಿ ಒಂದು 20% ಕೊಡಿ ಅಂತ ಹೇಳ್ತಾರಲ್ಲ. ವಾಪಿ ಕೂಪ ತಟಕಾದಿ ದೇವತಾಯತನಾನೀಚ. ವಾಪಿ ಕೂಪ ಅಂತೆಲ್ಲ ಹೇಳಿದರೆ ಕೆರೆ ಬಾವಿ ನಿಮ್ಮ ಸುತ್ತಮುತ್ತ ಇದ್ದರೆ ಅದರ ಹೂಳೆತ್ತಲಿಕ್ಕೋ ಅದರಲ್ಲಿ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೋ ಗುಡ್ಡೆ, ಯಾರ್ದೋ ಗುಡ್ಡೆ, ಗೌರ್ಮೆಂಟ್ ಗುಡ್ಡೆ ನಮಗೆ ಗೊತ್ತಿಲ್ಲ, ಆ ಗುಡ್ಡೆಯಲ್ಲಿ ಹೋಗಿ ಒಂದು ಬದುವನ್ನು ಮಾಡಿ ಒಂದು ಗುಂಡಿ ಮಾಡಿ ಮಳೆಯ ನೀರಲ್ಲಿ ತುಂಬಿ ನಿಲ್ಲುವ ಹಾಗೆ ಮಾಡಬೇಕಾದ್ದು. ಇಂಥದ್ದಕ್ಕೆ ನೀನು ಸಂಪಾದನೆ ಮಾಡಿದ್ದನ್ನು ನೀನು ಅದಕ್ಕೆ ವಿನಿಯೋಗ ಮಾಡು. ನಿನ್ನ ಜಾಗೆ, ಎನ್ನ ವರ್ಗ ಜಾಗೆನ ನೋಡಬೇಡ, ನೀನು ಪ್ರಕೃತಿಯನ್ನು ಮಾಡು, ಅದು ನಿನ್ನನ್ನು ನಾಳೆಯ ದಿನ ಬದುಕಿಸ್ತದೆ ಅಂತ ಹಿಂದಿನವರಿಗೆ ಕಲ್ಪನೆ ಇಟ್ಟು ಸಿಕ್ಕಿದಲ್ಲಿ ತೆಂಗಿನ ಮರ ನಡ್ತಾ ಇದ್ರು. ಅದು ಫಲ ಬರಲಿಕ್ಕೆ ಇವತ್ತು 18 ತಿಂಗಳಿಗೆ ಬಂದಿರ್ಬೋದು, ಆಗ ಇರಲಿಲ್ಲಲ್ಲ. ಹಾಗೆ ಮೂಜಿ ತಿಂಗಳ 18 ತಿಂಗಳ ಬರ್ಪಣ ಫಲ ಇರಲಿಲ್ಲಲ್ಲ. 4 ವರ್ಷವ 5 ವರ್ಷವ 10 ವರ್ಷವ 20 ವರ್ಷವ ಹೋಗ್ತಾ ಇತ್ತು. ಆ ಕಾಲಕ್ಕೆ ಇವ ಬದುಕಿರ್ತಾನ ಅಂತ ಗೊತ್ತಿಲ್ಲ ಅಂತ. ನನಗೋಸ್ಕರ ತಿನ್ನಲಿಕ್ಕೆ ಬೊಂಡ ಕುಡಿಲಿಕ್ಕೆ ಅಂತಲ್ಲ, ಈ ಜನಾಂಗಕ್ಕೋಸ್ಕರ ನನ್ನ ಕರ್ತವ್ಯ ನಂದು ಅಂಥದ್ದೆಲ್ಲ ಮಾಡ್ತಾ ಇದ್ರು. ಅದನ್ನೆಲ್ಲ ಕಳ್ಕೊಂಡು ಯಾಂತ್ರಿಕವಾಗಿ ಬದುಕ್ತಾ ಇದ್ದೇವೆ. ಸ್ವಾರ್ಥ ತುಂಬಿ ಬಿಟ್ಟಿದೆ ನಮ್ಮಲ್ಲಿ. ಈ ಇಡೀ ಪ್ರಕೃತಿಯನ್ನು ಹಿಂಡಿ ಹಿಪ್ಪೆ ಮಾಡಿ ಆದರೂ ನನ್ನ ಜೀವನ ಸಂತೋಷವಾಗಿರಬೇಕು. ಹೇಳಲಿಕ್ಕೆ ಮಾತ್ರ ಸ್ವಚ್ಛ ಭಾರತ ಅಭಿಯಾನ ಇನ್ನೊಂದು ಮತ್ತೊಂದು ಎಲ್ಲದರಲ್ಲಿ ಪಾಲ್ಗೊಳ್ತೇವೆ. ನಮ್ಮ ಮನೆ ಇನ್ನೊಬ್ಬರಿಗೆಲ್ಲ ಹೇಳೋದು, ನಮ್ಮ ಮನೆಯ ತೊಟ್ಟೆಯನ್ನು ನಾವು ಬಿಸಾಡಿ ಹೊರಗೆ ಹೋಗುವ ಕಾರಳಿಗೆ ತೆಗೆದು ಬಿಸಾಡಿ ಹೋಗುದು. ನಾವು 100ರಲ್ಲಿ 99 ಜನ ಇದನ್ನು ಮಾಡೋದು. ಯಾರೋ ಒಬ್ಬ ಇರ್ಬೋದು ನನ್ನ ಕರ್ತವ್ಯ ಅಂತ ಹೇಳಿ ಮಾಡುವವ. ಪ್ರಕೃತಿಯ ಜೊತೆ ಬದುಕುವುದು ಇಲ್ಲ, ನಮಗೆ ಗೊತ್ತಿಲ್ಲ ಅಂತ ತಪ್ಪು ಮಾಡ್ತಾ ಇದ್ದೇವೆ. ಏನು ಮಾಡಬೇಕು? ಇವತ್ತು ಮಾಡಿದ ಸತ್ಕರ್ಮದ ಮೂಲ ಉದ್ದೇಶ ಇರುವಂಥದ್ದು ಇದೆ. ಮನುಷ್ಯನು ಹಕ್ಕಿಯ ಹಾಗೆ ಹಾರಲಿಕ್ಕೆ ಗೊತ್ತಿದೆ, ಸಬ್ಮರೀನ್ನ ಹಾಗೆ ನೀರಡಿಯಲ್ಲಿ ಹೋಗ್ಲಿಕ್ಕೆ ಗೊತ್ತಿದೆ. ಯಾರೋ ಮಾತಾಡಿದ ಹಾಗೆ, ಯಾವ ಪಕ್ಷಿ ಮಾತಾಡಿದ ಹಾಗೆ, ಪ್ರಾಣಿ ಮಾತಾಡಿದ ಹಾಗೆ ನಮಗೆ ಮಾತಾಡಲಿಕ್ಕೆ, ಅನುಕರಣೆ ಮಾಡಲಿಕ್ಕೆ ನಮಗೆ ಗೊತ್ತಿದೆ ಎಲ್ಲವೂ. ಮನುಷ್ಯನಾಗಿ ಹುಟ್ಟಿದ ನಂತರ ಮನುಷ್ಯನಾಗಿ ಹೇಗಿರಬೇಕು ಅಂತ ಒಂದು ನಮಗೆ ಗೊತ್ತಿಲ್ಲ. ಅದು ಬಿಟ್ಟು ಉಳಿದದೆಲ್ಲ ಗೊತ್ತಿದೆ ನಮಗೆ. ಆ ಮಟ್ಟಕ್ಕೆ ನಮ್ಮ ಜೀವನ ಬಂದು ಬಿಟ್ಟಿದೆ ಇವತ್ತು. ಅನಿವಾರ್ಯ. ಎಲ್ಲೋ ಒಂದು ಕಡೆ ಆ ಪಾಪ ಪ್ರಜ್ಞೆ ನಮ್ಮನ್ನು ಕಾಡಬೇಕು. ನಮ್ಮನ್ನು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ನಾವು. ಏನು ಪ್ರಾಯಶ್ಚಿತ್ತ? ಇಡೀ ಜಗತ್ತನ್ನು ಒಬ್ಬ ಶಕ್ತಿ ನಿಯಾಮನೆ ಮಾಡ್ತಾ ಇದೆಯಲ್ಲ, ಆ ದೇವರ ಹತ್ರ ಭೂಮೌ ಸ್ಖಲಿತ ಪಾದಾನಂ ಭೂಮಿ ರೇವಾವಲಂಬನಂ. ನಡ್ಕೊಂಡು ಹೋಗುವಾಗ ಕಲ್ಲ ಮಣ್ಣ ಎಂಥದ್ದೋ ತಾಗಿ ಭೂಮಿಯಲ್ಲಿ ನಾವು ಬಿದ್ದೆವು ಅಂತಾದರೆ ಮತ್ತೆ ಎದ್ದೇಳಲಿಕ್ಕೆ ಅದೇ ಭೂಮಿಯನ್ನು ಆಶ್ರಯಿಸಿ ಹೇಗೆ ಎದ್ದು ನಿಲ್ತೇವೋ ಹಾಗೆ ನಾವು ಈ ಪ್ರಕೃತಿಯ ಜೊತೆ, ಪ್ರಕೃತಿ ಅಂದರೆ ದೇವರು, ಈ ದೇವರ ಜೊತೆಗೆ ನಾವು ಮಾಡಿದಂತಹ ಅನ್ಯಾಯಕ್ಕೆ, ನಾವು ಮಾಡಿದ ತಪ್ಪಿಗೆ ಅದೇ ದೇವರ ಹತ್ರ ನಾವು ಕ್ಷಮೆ ಕೇಳುವಂಥದ್ದು ಅಂತ. ದೇವರೇ, ನಾನು ಮಾಡಿದ್ದಕ್ಕೆ ತಪ್ಪನ್ನು ಕ್ಷಮೆ ಮಾಡು, ಕೊಡು ನನಗೆ. ಹೇಗಿರಬೇಕು? ತಪ್ಪಿಗೆ ಪರಿಹಾರ ಅಂತ ಹೇಳಿದರೆ ನಾನಾ ರೂಪದ್ದಿದೆ. ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ದೀನಾಂಧಕ ದರಿದ್ರರಿಗೆ ಸೇವೆಯನ್ನು ಮಾಡುವಂಥದ್ದು, ಸೇವಾಹಿ ಪರಮೋಧರ್ಮ, ಧರ್ಮದ ತುತ್ತ ತುದಿ ಅಂತ ಸೇವೆ ಅಂತ ಹೇಳಿದರು. ಬೇರೆ ಬೇರೆ ದಾರಿಗಳಿವೆ. ಅದರಲ್ಲಿ ಒಂದು ದಾರಿ ದೇವತಾರಾಧನೆಯ ಮುಖಾಂತರವಾಗಿ ದೇವರ ಹತ್ರ ನನ್ನ ತಪ್ಪನ್ನು ಅರಿಕೆ ಮಾಡಿಕೊಂಡು, ದೇವರೇ ನನ್ನ ಕೈಯಿಂದ ಆ ತಪ್ಪಾಗದ ಹಾಗೆ ಕ್ಷಮೆ ಕೊಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡೋದು. ಅಂಥದ್ರಲ್ಲಿ ಒಂದು ಸತ್ಕರ್ಮ ಇವತ್ತು ನಡೆದದ್ದು ಅಂತ. ಗುರೂಜಿಯವರು 2ನೇ ಸರಸಂಘ ಚಾಲಕರು ಮತ್ತೆ ಹೇಳ್ತಾ ಇದ್ದರು. ಅನೇಕ ಕಡೆಗಳಲ್ಲಿ ಅವರ ಭಾಷಣಗಳಲ್ಲಿ ಉಲ್ಲೇಖ ಆದದ್ದಿದೆ. ತಪ್ಪು ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಉಂಟು. ಯಾರೋ ತಪ್ಪು ಮಾಡೋದು, ಮನುಷ್ಯ ಸಹಜ ಅಲ್ಲ. ಎಲ್ಲಿ ಆದರೂ ಯಾವುದಾದ್ರೂ ಒಂದು ತಪ್ಪು ಮಾಡಿದ್ದಾನೆ ಅಂತಾದರೆ ಅದನ್ನು ದೊಡ್ಡ ಸಂಗತಿ ಮಾಡಿಬಿಡಿ, ಬಿಟ್ಟುಬಿಡಿ. ಆದರೆ
ನೀವು ಹೊಸ ಹೊಸ ತಪ್ಪನ್ನು ಮಾಡಬೇಕು. ಒಂದು ಸಲ ಮಾಡಿದ ತಪ್ಪನ್ನು ಪುನಃ ಮಾಡಲಿಕ್ಕಿಲ್ಲ ಅಂತ. ಹಾಗೆ ನಮ್ಮನ್ನು ನಾವು ತಿದ್ದಿಕೊಳ್ಬೇಕು ಅಂತ ಹೇಳಿದರು. ಅಂಥದ್ದು ಮಾಡಿದಂತಹ ತಪ್ಪಿನ ಪರಿಹಾರಕ್ಕೆ ನಮಗಿರುವಂಥದ್ದು ಪವಮಾನ ಹೋಮ ಪ್ರಧಾನವಾಗಿ. ಇಡೀ ಎಲ್ಲ ಪರಿಹಾರಗಳ ಪೈಕಿ ವೈದಿಕ ಕರ್ಮಗಳಲ್ಲಿ ಶ್ರೇಷ್ಠವಾದ್ದು ಎಲ್ಲದಕ್ಕೂ ಪರಿಹಾರ ಯಾವುದು ಅಂತ ಕೇಳಿದರೆ ಅದು ವೇದ ಪಾರಾಯಣ ಅಥವಾ ಸಂಹಿತಾ ಯಾಗ. ಇಡೀ ವೇದ, ಈಗ ಋಗ್ವೇದ ಅಂತ ಹೇಳಿದರೆ 10,500 ಮಂತ್ರಗಳಿವೆ. 10,500 ಮಂತ್ರಗಳನ್ನು ಪಾರಾಯಣ ಮಾಡಬೇಕು. ಮತ್ತೆ ನಮ್ಮ ಕೈಯಲ್ಲಿ ತಪ್ಪಾಗದ ಹಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಅದನ್ನು ಬಿಟ್ಟರೆ ಎರಡನೇದು ಇರುವಂಥದ್ದು, ಇಡೀ ವೇದ ಹೇಳಬೇಕು ಹೇಳಿರೋ ದೊಡ್ಡ ಸಂಗತಿ, ಅದು ಚಿಕ್ಕ ವಿಷಯ ಅಲ್ಲ. ಅದನ್ನು ಬಿಟ್ಟರೆ ಎರಡನೇದು ಇರುವಂಥದ್ದು, ಅದರ ನಂತರದ ಸ್ಥಾನದಲ್ಲಿರುವಂಥದ್ದು ಪವಮಾನ. ಪವಮಾನ ಅಂತ ಹೇಳಿದರೆ ಋಗ್ವೇದದಲ್ಲಿ ಬರುವಂತಹ 9ನೇ ಮಂಡಲದಲ್ಲಿ 10 ಮಂಡಲಗಳಿವೆ, 8 ಅಷ್ಟಕಗಳಿವೆ. ಆ ಋಗ್ವೇದದಲ್ಲಿ ಬರುವಂತಹ 9ನೇ ಮಂಡಲದಲ್ಲಿ ಬರುವಂತಹ 610 ಮಂತ್ರಗಳೇನಿದೆ ಅದನ್ನು ಪವಮಾನ ಮಂತ್ರಗಳು ಅಂತ ಹೆಸರು. ನಮಗೆ ಮೇಲ್ನೋಟಕ್ಕೆ ನೋಡಿದರೆ ಪವಮಾನ ಅಂದರೆ ನಮಗೆ ಹನುಮಂತನ ನೆನಪಾಗ್ತದೆ. ಪವಮಾನ ಸುಮಾರು ಜನ ಕೇಳ್ತಾರೆ, ಪವಮಾನ ಹೋಮ ಪಂಡ ಆಂಜನೇಯಗೆ ಮಲ್ಪಣತೆ ಹನುಮತ್ ಶಕ್ತಿ ಜಾಗೃತಿಗಾಗಿ ಮಾಡುವಂಥದ್ದಲ್ವಾ ಅಂತ ಕೇಳ್ತಾರೆ. ಹೌದು, ಅದು ಒಂದು ಭಾಗವೇ. ಆತನ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅನ್ನೋದು ಹೌದು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಇದ್ದಂಥದ್ದು ಏನು ಅಂತ ಕೇಳಿದರೆ ಪವಮಾನ ಅಂತೇಳಿ. ಪವ ಅಂದರೆ ಶುದ್ಧೀಕರಣಗೊಳಿಸುವುದು ಅಂತ. ನಾವು ಪಾವನರಾಗುವ ಹಾಗೆ ಮಾಡುವಂಥದ್ದು ಪವ. ಯಾವುದು ಮಾನ? ಆನಂದವನ್ನು ಜೀವನಕ್ಕೆ ನಮ್ಮನ್ನು ಶುದ್ಧಿಗೊಳಿಸಿ ನಮ್ಮ ಪಾಪ ಪರಿಹಾರ ಆಗಿ ನಮಗೆ ಜೀವನದಲ್ಲಿ ಆನಂದವನ್ನು ತಂದುಕೊಡಬಲ್ಲಂತಹ ಮಂತ್ರಗಳಿಗೆ ಪವಮಾನ ಮಂತ್ರಗಳು ಅಂತ ಹೆಸರು. ಜಗತ್ತಿನ ಮೂಲ ಶಕ್ತಿಯಾದಂತಹ ಸಾಕ್ಷಾತ್ ಮಹಾವಿಷ್ಣು ಅವನನ್ನು ಆರಾಧನೆ ಮಾಡುವಂಥ ಮಂತ್ರಗಳು 4 ಅಧ್ಯಾಯದಲ್ಲಿ 610 ಮಂತ್ರಗಳು ಬರ್ತದೆ. ಋಗ್ವೇದದಲ್ಲಿ ಬರುವಂತಹ ಮಂತ್ರಗಳು. ಯಜುರ್ವೇದದಲ್ಲಿ ಇನ್ನೊಂದು ಇದೆ, ಕೂಷ್ಮಾಂಡ ಅಂತ ಅದಕ್ಕೆ ಹೆಸರು. ಕೂಷ್ಮಾಂಡ ಹೋಮ ಅಂದರೆ ಯಾಜುಷ್ಯ ಪ್ರಕ್ರಿಯೆಯಲ್ಲಿ ಇರುವಂತಹ ಪಾಪ ಪರಿಹಾರಕ್ಕೋಸ್ಕರ ಮಾಡುವಂತಹ ಪಾರಾಯಣ, ಅದು ಹೋಮ. ಅದು ಅದೇ ರೀತಿಯಾಗಿ ಋಗ್ವೇದದಲ್ಲಿ ಬರುವಂಥದ್ದು ಪವಮಾನ ಹೋಮ, ಸರ್ವಪ್ರಾಯಶ್ಚಿತ್ತ ಅಂತ. ಆ ಮಂತ್ರಗಳನ್ನು ನಾವು ಪಠಣೆ ಮಾಡಿದರೆ, ನಾವು ಹೋಮ ಮಾಡಿದರೆ ಅದರ ಫಲವಾಗಿ ನಾವು ಮಾಡಿದ ಪಾಪ ಪರಿಹಾರ ಆಗ್ತದೆ ಅಂತ ಇದೆ. ಇನ್ನು ಮುಂದೆಗೆ ಪಾಪ ಮಾಡದ ಹಾಗೆ ದೇವರು ಶಕ್ತಿ ಕೊಡ್ತಾನೆ ಅಂತ. ಆನಂದ ಅಂದರೆ ಯಾವುದು ಕೇಳಿದರೆ ನಾವು ಜೀವನದಲ್ಲಿ ಪಡುವಂತಹ ಕಷ್ಟಗಳಿಂದ ನಮಗೆ ಮುಕ್ತಿ. ಎರಡನೇದ್ದು ಅಲ್ಲಿ ಪಾವಮಾನ ಅಂತ ಕೇಳಿದರೆ ದೇಹಾಂತೆ ಉತ್ತಮ ಲೋಕ ಪ್ರಾಪ್ತಿ ಅಂತ ಇರುವಂಥದ್ದು. ಯಾವ ದಿನ ಈ ಶರೀರವನ್ನು ಬಿಟ್ಟು ಹೋಗ್ತೇವೋ ಅವತ್ತಿನ ದಿನ ನಮಗೆ ವಿಷ್ಣು ಸಾಯುಜ್ಯವನ್ನು ಮೋಕ್ಷವನ್ನು ಅನುಗ್ರಹ ಮಾಡಲಿಕ್ಕೆ ಪೂರಕವಾದಂಥದ್ದೇ ಪವಮಾನ ಅಂತ ಇರೋದು. ನಿಜ ಅರ್ಥದಲ್ಲಿ ನಿಜವಾದ ಆನಂದವನ್ನು ಅನುಗ್ರಹ ಮಾಡಿ ನಮ್ಮನ್ನು ಶುದ್ಧಿಗೊಳಿಸಿ ಆನಂದವನ್ನು ನಮಗೆ ಅನುಗ್ರಹ ಮಾಡುವಂತಹ ಮಂತ್ರಗಳು ಅಂತ ಇರುವಂಥದ್ದು. ನಿಜವಾಗಿ ಉಳಿದ ಹೋಮಗಳ ಹಾಗಲ್ಲ ಇದು ಅಂತ. ಉಳಿದ ಹೋಮ, ನನಗೊಂದು ಸುದರ್ಶನ ಹೋಮ ಮಾಡಬೇಕು ಅಂತಿದೆ, ಸುದರ್ಶನ ಒಂದು ಮಂತ್ರ ಬಂದರೆ ಸಾಕು, ಮತ್ತು ಆ ಹೋಮ ಪ್ರಕ್ರಿಯೆ ಗೊತ್ತಿದ್ದರೆ ಸಾಕು. ಅಂಥವ್ರನ್ನು ಅಷ್ಟು ಗೊತ್ತಿದ್ದವ್ರನ್ನ ಒಂದು 10 ಜನರನ್ನು ಸೇರಿಸಿ ಒಂದು ಗೌಜಿಯಲ್ಲಿ ಹೋಮ ಮಾಡಲಿಕ್ಕಾಗ್ತದೆ. ಒಂದೇ ಮಂತ್ರವನ್ನು ಮತ್ತೆ ಮತ್ತೆ ಅನುರಣ ಅನ್ನೋದು. ಆದರೆ ಪವಮಾನ ಹಾಗಲ್ಲ ಅಂತ. ಪವಮಾನ ಹೋಮ ಮಾಡಬೇಕಾದ್ರೆ ಆ ಋತ್ವಿಜರು ಅಷ್ಟು ವೇದವನ್ನು ಅಧ್ಯಯನ ಮಾಡಿದವರೇ ಆಗಿರಬೇಕಾಗ್ತದೆ. ಇವತ್ತಿಗೆ 10 ಜನ 3 ಜನ 13 ಜನ ಹೋಮಕ್ಕೆ ಕೂತ್ರಲ್ಲ, ಪೂಜೆಗೆ ಹೋಮಕ್ಕೆ. ಆ 13 ಜನ ಕೂಡ ವೇದವನ್ನು ಅಧ್ಯಯನ ಮಾಡಿದವರು, ಸರಿಯಾಗಿ ಅಧ್ಯಯನ ಮಾಡಿದವರಾದರೆ ಮಾತ್ರ ಆ ಹೋಮವನ್ನು ನಡೆಸಲಿಕ್ಕಾಗ್ತದೆ. ಅಷ್ಟು ವೇದ ಮಂತ್ರಗಳ ಮಂತ್ರಗಳ ಮುಖಾಂತರವಾಗಿ ಆತನಿಗೆ ಆಹುತಿ ಕೊಡುವಂಥದ್ದು. ಪವಮಾನ ಸೋಮ ಅಧಿದೇವತೆ. ಸೋಮ ಅಂತ ಹೇಳಿದರೆ ಚಂದ್ರ, ಚಂದ್ರಮಂಡಲಗತನಾದಂತಹ ಮಹಾವಿಷ್ಣುವಿನ ಅನುಗ್ರಹ ಪ್ರಾಪ್ತಿಗೋಸ್ಕರ ಮಾಡುವಂಥದ್ದು. ಇದನ್ನು ಸೋಮ ಯಾಗ ಅಂತ ಎಲ್ಲ ಶಬ್ದಗಳಿದೆ. ಆ ಯಾಗಗಳೆಲ್ಲ ಇವತ್ತು ಇಷ್ಟಿಗಳು, ಯಾಗಗಳು ಇದೆಲ್ಲ ಇವತ್ತಿನ ಕಾಲಕ್ಕೆ ನಡೆಸಲಿಕ್ಕೆ ಕಷ್ಟ ಇದೆ ಅಂತ. ನಾವು ಸಾಮಾನ್ಯ ಗಣಹೋಮವ, ನವಗ್ರಹ ಶಾಂತಿ ಇಂಥದ್ದೆಲ್ಲ ಮಾಡ್ತೇವೆ ಅಷ್ಟೇ. ಅದನ್ನು ಇಂತಹ ಯಾಗಗಳನ್ನು ಯಾರು ಮಾಡ್ತಾ ಇದ್ರೋ, ಸೋಮಯಾಗವನ್ನು ಯಾರು ನಡೆಸ್ತಾ ಇದ್ರೋ ಅವರಿಗೆ ಸೋಮಯಾಜಿ ಅಂತಲೇ ಹೆಸರು ಬಂದದ್ದಿದೆ. ಒಂದು ವರ್ಗದವರನ್ನು ಇವತ್ತು ಸೋಮಯಾಜಿ ಅಂತ ಕರಿತೇವೆ. ಯಾಕೆ ಅವರ ಆ ಹೆಸರು ಕೇಳಿದೆ, ಅವರ ಪೂರ್ವಿಕರು ಯಾರೋ ಸೋಮಯಾಗವನ್ನು ಮಾಡಿಕೊಂಡಿದ್ರು ಅಂತ, ಅಷ್ಟು ದೊಡ್ಡ ವಿದ್ವಾಂಸರಾಗಿದ್ದರು ಅಂತ. ಸಾಮಾನ್ಯ ನಾವು ಮಾಡುವಂತಹ ಹೋಮ ಹವನಗಳಿಗೂ ಯಜ್ಞ ಯಾಗಾದಿಗಳಿಗೂ ತುಂಬ ವ್ಯತ್ಯಾಸ ಇದೆ. ಹೋಮ ಹವನಗಳಲ್ಲಿ ಏನಿರ್ತದೆ ಅಂತ ಕೇಳಿದರೆ ಕಾಮ್ಯ ಕರ್ಮಗಳು. ನಮಗೆ ಯಾವುದೋ ಒಂದು ವಿಶೇಷವಾದಂಥ ಫಲಪ್ರಾಪ್ತಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ದೇವತಾ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಹೋಮಗಳನ್ನು ನಾವು ಮಾಡುವಂಥದ್ದು. ಆದರೆ ನಿತ್ಯ ಕರ್ಮ ಅಲ್ಲ, ನೈಮಿತ್ತಿಕ ಕರ್ಮ ಅಲ್ಲ, ಕಾಮ್ಯ ಕರ್ಮಗಳು. ನಿತ್ಯ ನೈಮಿತ್ತಿಕ ನಮಗೆ ಅನಿವಾರ್ಯ. ದೇವರನ್ನು ನಿತ್ಯ ಪೂಜೆ ಮಾಡಬೇಕಾದ್ದು, ಜಪ ಮಾಡಬೇಕಾದ್ದು, ದೇವಸ್ಥಾನಕ್ಕೆ ಹೋಗಬೇಕಾದ್ದು, ಇದು ನಮ್ಮ ಕರ್ತವ್ಯ ಅಂತ. ಕಾಮ್ಯ ಕರ್ಮಗಳಂದರೆ ವಿಶೇಷ ಫಲಪ್ರಾಪ್ತಿ ಆಗಲಿ ಅಂತ ಹೇಳಿ ನಾವು ಸತ್ಕರ್ಮವನ್ನು ನಡೆಸುವಂಥದ್ದು. ಆದರೆ
ಈ ಹೋಮ ಹವನಗಳಿಗಿಂತ ಮೀರಿ ಯಜ್ಞ ಯಾಗಾದಿಗಳು. ಇವತ್ತು ನಡೆದಂಥದ್ದು ಒಂದು ಯಾಗ, ಏನದ್ರ ಫಲ ಅಂತ ಕೇಳಿದರೆ ಅಲ್ಲಿ ಸ್ವಂತ ನನಗೆ ದೇವರ ಏನೋ ಕೊಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡೋದಲ್ಲ, ಇಡೀ ಸಮಾಜಕ್ಕೆ ಇಡೀ ರಾಷ್ಟ್ರಕ್ಕೆ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು ಯಜ್ಞ ಯಾಗಾದಿಗಳಲ್ಲಿ ಪ್ರಮುಖವಾಗಿರುವಂಥದ್ದು. ಅಂದರೆ ಇಡೀ ಸಮಾಜ ಒಳ್ಳೆಯದಾಯಿತು ಅಂತಾದರೆ ನಾನು ಆ ಸಮಾಜದಲ್ಲಿ ಇರ್ತೇನಲ್ಲ, ನಾನು ಒಳ್ಳೆಯದಾಗ್ತೇನೆ ಅಂತ. ಎಂಥ ಭಾವ ನೋಡಿ, ಉದಾತ್ತ ಚಿಂತನೆ ಹಿರಿಯವರ ಹತ್ರ ಇತ್ತು ಅಂತ. ಅಂಥದ್ದಕ್ಕೆ ಯಾಗ ಅಂತ ಕರಿತಾ ಇರುವಂಥದ್ದು. ಅಂತಹ ಒಂದು ಪವಮಾನ ಯಾಗ ಇವತ್ತು ನಡೆದಿದೆ. ಏನು ಅನುಗ್ರಹ ಅದರಿಂದ ಅಂತ ಕೇಳಿದರೆ ಅದರಲ್ಲೇ ಬರುವಂಥ ಒಂದು ವಾಕ್ಯ ಇದೆ, ನಿತರಾಂ ರಂಜಯೇತ್ ಯಸ್ಮಾತ್ ಪಾವಮಾನಂತು ಮಂಡಲಂ. ನಿತರಾಂ ರಂಜಯೇತ್, ಭಗವಂತನನ್ನು ಸಂತುಷ್ಟ, ನಿತರಾಮ್ ಅಂದರೆ ತುಂಬದಾಗಿ ಆತನ ಪ್ರೀತಿಗೊಳ್ಳಬೇಕು ಅಂತಾದರೆ ನೀವು ಪವಮಾನ ಹೋಮವನ್ನು ಮಾಡಿ ಅಂತಲ್ಲಿ ಅದರಲ್ಲಿ ಉಲ್ಲೇಖ ಇದೆ. ನಾವು ಅದರ ಜೊತೆಗೆ ನಾವು ಮಾಡಿದ ಪಾತಕಗಳು ಅಂತ ಕೆಲವಿದೆ. ಪಾತಕಗಳು ಅಂದರೆ ಮಹಾಪಾತಕ, ಅನುಪಾತಕ, ಸಮಪಾತಕ ಮತ್ತು ಉಪಪಾತಕ ಅಂತ 4 ವಿಂಗಡಗಳಿವೆ. ಆ ಪಾತಕಗಳು ಮಾಡಿದ್ದಕ್ಕೆ ಪರಿಹಾರ ಪ್ರಧಾನವಾಗಿ ಇದು. ಅದನ್ನು ಆ ಪಾತಕಗಳನ್ನು ಮತ್ತೆ ಜೀವನದಲ್ಲಿ ಮಾಡಬಾರದು ಅಂತ. ಒಂದನೇದು ಮಾತಾಪಿತೃ ವಚನ ಉಲ್ಲಂಘನ. ನಮ್ಮ ಅಪ್ಪ ಅಮ್ಮ ಹಿರಿಯವರು ಯಾರಿರ್ತಾರ ಆ ಹಿರಿಯವರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡದೆ ಅಪ್ಪ ಅಮ್ಮನ ಮಾತನ್ನು ಉಲ್ಲಂಘನೆ ಮಾಡಿ ಮೀರಿದ್ರಿಂದಾಗಿ ನಮಗೆ ಬರುವಂಥ ಪಾಪ ಇದೆಯಲ್ಲ, ಮಾತಾಪಿತೃ ವಚನ ಉಲ್ಲಂಘನ, ಅದರಿಂದ ಬಂದ ಪಾಪ ಪವಮಾನ ಮಾಡಿದರೆ ಪರಿಹಾರ ಆಗ್ತದೆ ಅಂತ ಇದೆ. ಮತ್ತೆ ಆ ತಪ್ಪನ್ನು ಮಾಡಬಾರ್ದು, ಅಪ್ಪ ಅಮ್ಮನ ಮನಸ್ಸನ್ನು ನೋಯಿಸಬಾರ್ದು ಅಂತ. ಮಾತಾಪಿತೃ ವಚನ ಉಲ್ಲಂಘನ. ಅದರ ಜೊತೆಯಲ್ಲಿ ಗೋಸ್ಥೇಯ, ಗೋಹತ್ಯ, ಅಲ್ಲಿ ಉಪಪಾತಕಗಳು ಹೇಳ್ತಾರೆ. ಮಹಾಪಾತಕಗಳು, ಉಪಪಾತಕಗಳು, ಅನುಪಾತಕಗಳು, ಸಮಪಾತಕಗಳು ಅಂತ 4 ಪಾತಕಗಳು. ಗೋಹತ್ಯ, ದನವನ್ನು ಹತ್ಯೆ ಮಾಡುವಂಥದ್ದು, ಅಥವಾ ಗೋಸ್ಥೇಯ, ದನವನ್ನು ಕಳ್ಳತನ ಮಾಡುವಂಥದ್ದು, ಕದ್ದುಕೊಂಡು. ನಾವು ಯೋಚನೆ ಮಾಡ್ತೇವೆ, ನಾವು ಹಿಂದೂಗಳು ಹಾಗೆಲ್ಲ ಮಾಡೋದಿಲ್ಲಲ್ಲ, ದನವನ್ನು ಕರುವನ್ನು ಕದ್ದುಕೊಂಡು ಹೋಗೋದು. ನಮಗೆ ಗೊತ್ತಿಲ್ಲದೆ ನಾವು ಒಂದೊಂದು ಕೆಲವು ಪಾಪಕ್ಕೆ ಒಳಗಾಗ್ತೇವೆ ಅಂತ. ಮನೆಯಲ್ಲಿ ಒಂದು ದನ ಕರು ಹಾಕಿತು ಅಂತ ಇಟ್ಕೊಳ್ಳಿ, ಗಂಡು ಕರು, ಎಂತ ಮಾಡ್ತೇವೆ ಅಂತ, ಎಂಕ್ಲುಣ್ಣತೆ ಎಂಕ್ಲು ಬ್ಯಾರ್ಲೆ ಪೂರ ಕೊರ್ಪು ಜಾಗ್ಲ ಕಡ್ತು ತಿನ್ಪಿರತ್ತೆ, ಏರ್ಲ ಸಾಂಕು ನಕ್ಲೆ ಕೊರ್ಪುಣೆ ಎಂಕ್ಲು ಅಂತ. 1000 ಎತ್ತು ಉಂಟು ಅಂತ ಇಟ್ಟುಕೊಳ್ಳಿ, ಅದರಲ್ಲಿ ಗೋಶಾಲೆಯಲ್ಲೇ ಇನ್ನಲ್ಲಿ ಯಾರೋ ಇಟ್ಟುಕೊಂಡು ಎಂಕ್ಲಿಗೆ ಬಿತ್ತದ ಬೋರಿ ಬೋಡು ಅಂತ ಯಾವುದೋ ಕಾರಣಕ್ಕೆ ಬಸವೆ ಬೋಡು ಅಂತೇಳಿ ಸಾಕುದಾದರೆ 1000ದಲ್ಲಿ ಒಂದನ್ನು ಸಾಕ್ಯಾರು, 999 ಎಲ್ಲಿ ಹೋಗ್ತದೆ ಅಂತ ನಾವೇ ಹೇಳಿದ್ದೆ ಅಂತ ಗೊತ್ತುಂಟ. ಎಂಕ್ಲು ಸಾಂಕು ನಕ್ಲಿಗೆ ಕೋರ್ಪಣೆ ಒರಿ ಸಾಂಕು ಎಂಕ್ಲು 4 ಬತ್ತು ಕೊಣತ್ತೆ ಅಂತ ಎಲ್ಲಿ ಸಾಕ್ತಾನೆ ಅವ? ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ಅವ ಸಾಕ್ತಾನೆ ಅಂತ ನಾವು ತಿಳ್ಕೊಂಡೆವು ಅಂತ ತಿಳ್ಕೊಂಡು ಅವನಿಗೆ ಕೊಟ್ಟೆವು, ನಿಮಗೆ ಸಾಂಕಬೆ ಅಂತ ಹೇಳಿ. ಅವ ಕೊಂಡೋಗಿ ಅದನ್ನು ಎಲ್ಲಿಯಾದರೂ ಈ ಸ್ಲಾಟ್ ಕಡಿಲಿಕ್ಕೆ ಅವ ಕೊಟ್ಟ ಅಂತಾದರೆ, ಮಾರಾಟ ಮಾಡಿದ ಅಂತಾದರೆ, ಅದನ್ನು ಕಡಿದ್ರು ಅಂತಾದರೆ ಅದರ ಪಾಪ, ಅರ್ಧ ಪಾಪ ನಮಗೆ ಬರ್ತದೆ ಅದು ಅಂತ. ನಾವು ಅದರ ಹಿಂದೆ ನೋಡಿಕೊಳ್ಬೇಕು, ನಮ್ಮ ಕರ್ತವ್ಯ ಅದು ಅಂತ ಅಲ್ಲ. ನಮಗೆ ಬೇರೆ ದಾರಿ ಇಲ್ಲದೆ ಆಗಿದೆ ಅಂತ ಗೋಶಾಲೆಗೆ ಎಲ್ಲಿ ಕೊಂಡೋಗಿರೋ ಅವ್ರ ಹತ್ರವೇ 200-500 ಇದೆ, ಅದನ್ನು ಸಾಕ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಮ್ಮದು ಒಂದು ಬೋರಿಯನ್ನು ಎಂತ ಮಾಡೋದು? ಎಂಕ್ಲು 2,000 ಸಾಂಕೊಂದಿಲ್ಲ, ಒಂಜಿ ಬೋರಿನಿಕ್ಕೆ ಸಾಂಕೆ ರಾಪಜ ಮಾರ ಅಂತ ಕೇಳ್ತಾರೆ. ಉತ್ತರ ಉಂಟ ನಮ್ಮ ಹತ್ರ. ಆ ಗೋಶಾಲೆ ಎಲ್ಲ ನಡೆಸೋರ ಹತ್ರ ಕೇಳಬೇಕು ಅದರ ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆ ಅದು ಅಂತ. ನಮಗೆ ಗೋಹತ್ಯ ದೋಷ ಇದರಿಂದಾಗಿ ಬರ್ತದೆ ಅಂತ ಇದೆ. ದನವ ಪ್ರಾಯ ಸರಿ 4 ಕರು 5 ಕರು ಹಾಕೊಲ್ಲರಿಗೆ ನೋಡಿದೆವು. ನಿತ್ಯ ಪೆತ್ತ ಬಂಡ ಎಂಕ್ಲಿಗೆ ದೇವೇರು ಪೆತ್ತ ಅಂದ ಬಂಡ ಎಲ್ಲ ಪೂಜೆ ಮಾಡಿದೆವು. 5 ಕರು ಆದ ನಂತರ ಎಂತ ಮಾಡಿದೆವು? ಏರೆಗಾಣ್ಲ ತಾಂಟಕ 2 ಮುಕ್ಕಾಲ ತಿಕ್ಕಂಡ್ಲ ಯಾವು ಕೊನೆಗೆ ಅದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನೋಡುತ್ತೆ. ಪೇರು ಪರ್ನ ಪೆತ್ತಾತಿ ಐನು ಮಾರುಜಿ ಯಾಣಿಂಚನೆ ಕೊರ್ಪಣೆ ಅಂತ ಯಾರೋ ಒಬ್ಬ ಬಕ್ರ ಸಿಕ್ಕಿದ, ಅವನಿಗೆ ಧರ್ಮಕ್ಕೆ ಕೊಟ್ಟು ಕಳಿಸಿದೆ. ಏನು ಯೋಚನೆ ಇವನದ್ದು? ನಾಳೆಯ ದಿನ ಇದು ಮಲಗಿದಲ್ಲಿ ಹಾಯಿದ್ರೆ ಇದರ ಸೇವೆ ಮತ್ತೆ ಎಷ್ಟು ಸಮಯ ಯಾವಾಗ ಸಾಯ್ತದೋ ಗೊತ್ತಿಲ್ಲಲ್ಲ, ಅದನ್ನೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ, ಏರೆಗಾಣ್ಲ ಕೊರ್ದು ಬಿಡುಕ ಅಂತ. ಹಾಗೆ ಮಾಡಿದರೆ ಅದರ ಪಾಪ ನಮಗೆ ಬರ್ತದೆ ಅಂತ ಇದೆ. ಇದು ಗೋಸ್ಥೇಯ ಅಥವಾ ಗೋಹತ್ಯ, ಈ ದೋಷಗಳು ಗೊತ್ತಿಲ್ಲದೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಅಂಥದ್ದಕ್ಕೆ ಪವಮಾನ ಪ್ರಾಯಶ್ಚಿತ್ತ ಮಾಡಿಸಿಕೊಳ್ಬೇಕು ಅಂತ ಇದೆ. ಅದರ ಜೊತೆಯಲ್ಲಿ ಮೇ ಗರ್ಭೇ ವಸತಃ, ಎಲ್ಲಿಂದ ಪಾಪ ಮಾಡಿರ್ತೇವೆ ಅಂತ ಕೇಳಿದರೆ, ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗ ಏನು ಪಾಪ ಮಾಡಿದ್ನೋ ಅಲ್ಲ, ಅಮ್ಮನ ಗರ್ಭದಲ್ಲಿರುವಾಗ ಮಗು ಏನು ಪಾಪ ಮಾಡ್ತದೆ, ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೇವಲ್ಲ. ಗರ್ಭಿಣಿಯಾಗಿದ್ದಾಳೆ, 6 ತಿಂಗಳ 7 ತಿಂಗಳ 8 ತಿಂಗಳು ಆಗಿದೆ ಅಂತ ಇಟ್ಟುಕೊಳ್ಳಿ. ಯಾವುದೋ ಒಂದು ಅನಿವಾರ್ಯ ಷಷ್ಠಿ ವ್ರತ ಮಾಡ್ತಾ ಇದ್ಲು, ಏಕಾದಶಿ ವ್ರತ ಮಾಡ್ತಾ ಇದ್ಲು, ಎಂಥದೋ ಒಂದು ಉಪವಾಸ ಎಂಥದೋ ಮಾಡ್ತಾ ಇದ್ಲು. ಎಂತ ಮಾಡಿದ್ರು ಮನೆಯವರೆಲ್ಲ? 7 ತಿಂಗಳತ್ತ ಬಂಜಣ್ಣಳತ್ತ ಅಂಚ ಉಪವಾಸ ಪೆರಲ್ಲಿ ಬಂಜಿಡು ಬಾಲೇಜ ಬಂಗಾಪುಜ ಈ ಪೆದ್ದದಾಯಿವು ಕೈ ಇನ್ನಿನ ವ್ರತ ಮಲ್ಪಲ ಸಂಕಷ್ಟಿ ಗಿಂಕಷ್ಟಿ ಪೂರ ಇತೆ ಬಿಡ್ಚಿ ಇತೆ ಚೂರಾಣ್ಲ ಉನೋಡುತ್ತೇಳಿ ಆ ತಾಯಿಗೆ ಬಲಾತ್ಕಾರವಾಗಿ ಎಂಥದ್ದು ಅವಳಿಗೆ ಸಹ ಅನ್ನಿಸ್ತದೆ. ಹಾಗೆ ಬಂಜಿಡು ಬಾಲೆ ಉಂಡತ್ತೆ ಯಾನ ತಿನ್ನೋಡತ್ತ ಅಂತ ಊಟ ಮಾಡಿದ್ಲವಳು. ತಾಯಿ ಮಾಡಿದ್ದು ಊಟ ಅದು ಒಳಗಿದ್ದಂತಹ ಮಗುವಿಗೂ ಸಿಕ್ಕಿತು ಅಂತ ಪಾಲು. ಆಗ ಪಾಲು ಸಿಕ್ಕಿರ್ಬೋದು,
ಹುಟ್ಟಿದ ನಂತರ, ದೊಡ್ಡದಾದ ನಂತರ, ಬುದ್ಧಿ ಬಂದ ನಂತರ ಜ್ಞಾನ ಬೇಕಲ್ಲ. ನನ್ನಿಂದಾಗಿ ಇಂಥದ್ದು ನಾನು ತಪ್ಪು ಮಾಡಿರಬೇಕು, ಯಾವುದೋ ತಾಯಿಯ ವ್ರತ ನನ್ನಿಂದಾಗಿ ಹಾಳಾಗಿದೆ, ನಾನು ಹೊಟ್ಟೆಯಲ್ಲಿ ಹೋದ ಕಾರಣ, ಈ ಭಾವವನ್ನು ಇಟ್ಟುಕೊಂಡು ನಿಮಗೆ ಅಲ್ಲಿಂದಲೇ ಪಾಪ ಬರ್ತದೆ ಅಂತ ಹೇಳಿದರು. ಎಷ್ಟು ಸೂಕ್ಷ್ಮ ಚಿಂತನೆ ಮಾಡಿದ್ದಾರೆ ಅಂತ. ಅಂತಹ ಪಾಪಗಳಿಂದಲೂ ಅಲ್ಲಿ ಮೇಗರ್ಭೇ ವಸತಃ, ಗರ್ಭದಲ್ಲಿ ಇದ್ದ ದಿನದಿಂದ ಇವತ್ತಿನವರೆಗೆ ಮಾಡಿದಂತಹ ಪಾಪಗಳು ಪರಿಹಾರ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಇರುವಂಥದ್ದು ಮಂತ್ರಗಳಿದು. ಸ್ಥಾವರ ಜಂಗಮ ಹರಣ. ಸ್ಥಾವರ ಅಂದರೆ ಇದ್ದಲ್ಲಿ ಇರುವಂಥದ್ದು, ಜಂಗಮ ಅಂದರೆ ಆಚೆ ಈಚೆ ಹೋಗುವಂಥದ್ದು. ಅದು ಮರಗಳಿರಲಿ, ಗಿಡಗಳಿರಲಿ, ಒಂದು ಗುಡ್ಡೆ ಇರಲಿ, ಯಾವುದೋ ಗುಡ್ಡೆಯನ್ನು ಇದು ನನ್ನ ತಟ್ಟೆ ಮಲ್ತದ್ದು ಕಂಗದೀಕ ಅಂತ ಹೇಳಿದ್ದೆ, JCB ತಗೊಂಡು ಒಂದು ದೂಡಿ ಹಾಕಿದೆವು ಅಂತ ಇಟ್ಟುಕೊಳ್ಳಿ, ಸ್ಥಾವರ ಜಂಗಮ ಹರಣದಲ್ಲಿ ಸೇರಿತು ಪಾಪ. ಅದು ಎಷ್ಟು ಜೀವಿಗಳು, ನವಿಲೆಲ್ಲ ಇತ್ತು, ಹಾವುಗಳಿತ್ತು, ಇವತ್ತು ಯಾವುದೂ ಇಲ್ಲ, ಎಲ್ಲ ತಟ್ಟಾಗಿದೆ. ಪ್ರಕೃತಿಯ ವಿರುದ್ಧ ಹೋದೆವು, ಪಾಪ ಬರ್ತದೆ ನಿಮಗೆ. ಅದನ್ನು ಉಪಪಾತಕಗಳಲ್ಲಿ ಸೇರಿಸ್ತಾರೆ. ಅಂತಹ ಉಪಪಾತಗಳ ಪರಿಹಾರಕ್ಕೋಸ್ಕರ ಪವಮಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಭಕ್ಷ ಭಕ್ಷಣ, ಯಾವುದನ್ನು ತಿನ್ನಬಾರದೋ ಅದನ್ನು ತಿಂದದ್ರಿಂದಾಗಿ ನಮಗೆ ಪಾಪ ಬರ್ತದೆ. ಎಷ್ಟೋ ಸಲ ಯೋಚನೆ ಮಾಡ್ತೇವೆ, ನಮಗೆ ಗೊತ್ತಿದ್ದು ನಾವು ಈಗ ಒಂದು ಮಾಂಸ ತಿನ್ನಬಾರ್ದು, ಯಾವುದೋ ಒಂದು ಕುಲದಲ್ಲಿ ಮಾಂಸ ತಿನ್ನುವುದು ತಪ್ಪು ಅಂತಲ್ಲ, ಒಬ್ಬೊಬ್ಬರ ಆಹಾರ ಪದ್ಧತಿ ಅದು. ಯಾರನ್ನ ನಾವು ದೇವರು ಅಂತ, ಪ್ರಭು ಶ್ರೀರಾಮಚಂದ್ರ ಅಂತ ಇವತ್ತು ಯಾಗ ಮಾಡಿದ್ದೇವ, ಆತ ತಿಂತಾ ಇದ್ದ, ಅದು ಇರು ಭಟ್ರಾದ ಅಂಚಪಣಿಯರ ಬಲ್ಲಿ ನೀವು ಅದೆಲ್ಲ ಹೇಳಬೇಡಿ. ಅದು ಅವರವರ ಆಹಾರ ಪದ್ಧತಿ, ತಪ್ಪು ಅಂತಲ್ಲ. ಒಂದು ಕಪ್ಪೆ ಇದ್ದರೆ ಹಾವು ಕಪ್ಪೆಯನ್ನು ತಿಂದೇ ಬದುಕುದು, ಹಾವನ್ನು ತಿನ್ನಲಿಕ್ಕೆ ಇನ್ನೊಂದು ಗಿಡುಗ ರೆಡಿಯಾಗಿರ್ತದೆ. ಇದು ಪ್ರಕೃತಿ ಭಗವಂತ ಸೃಷ್ಟಿ ಮಾಡಿದ್ದು. ಆಹಾರ ಪದ್ಧತಿ ಯಾರದೋ ತಪ್ಪು ಅಂತ ಹೇಳುವಂಥದ್ದಲ್ಲ. ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅವ ಯಾವುದೋ ಒಬ್ಬ ಮೊಟ್ಟೆ ತಿಂತಾನೆ ಅಥವಾ ಇನ್ನೇನೋ ಮೀನು ತಿಂತಾನೆ ಅನ್ನುವ ಕಾರಣಕ್ಕೋಸ್ಕರ ಅವನನ್ನು ಸಮಾಜದಿಂದ ತಪ್ಪದು. ಎಲ್ಲರ ಜೊತೆ ಸೇರಿ ಬದುಕಬೇಕು ನಾವು. ಆದರೆ ಅದರ ಜೊತೆಯಲ್ಲಿ ನಮ್ಮದು ಭಾವ ಏನಿರಬೇಕು ಅಂತ ಕೇಳಿದರೆ, ಅಭಕ್ಷ ಭಕ್ಷಣ ಅಂತ ಕೇಳಿದರೆ, ನನಗೊಂದು ಉಪನಯನ ಆಗಿದೆ, ಗಾಯತ್ರಿ ಜಪ ನಿತ್ಯ ಮಾಡ್ತೇನೆ ನಾನು, ಒಂದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದೇನೆ, ಮಧುಮಾಂಸ ತಿನ್ನಬಾರ್ದು, ಅದನ್ನು ತಿಂದದ್ರಿಂದಾಗಿ ನನಗೆ ಅಭಕ್ಷ ಭಕ್ಷಣ, ನನಗೆ ಪಾಪ ಬಂದಿದೆ. ಅಂತಹ ಪಾಪ ನನಗೆ ಬರಲಿಲ್ಲಲ್ವ, ಯೋಚನೆ ಮಾಡಲಿಕ್ಕಿಲ್ಲ. ಅಂಥದ್ದಕ್ಕೆ ಮಾತ್ರ ಹೇಳಿದ್ದಲ್ಲ ಅಂತ ಅಭಕ್ಷ ಭಕ್ಷಣ ಅಂತ ಹೇಳಿದರೆ, ಮಾರ್ಗದ ಬದಿಯಲ್ಲಿ ಹೋಗಿ ಪಾನಿಪುರಿ ತಿಂತಿರಲ್ಲ, ಅದು ಅಭಕ್ಷ ಭಕ್ಷಣ ಅಂತ. 1000 ಜನರ ವಾಟ್ಸಪ್ಪಲ್ಲಿಯೋ ಫೇಸ್ಬುಕ್ಕಲ್ಲಿಯೋ ಬಂತಲ್ಲ, ಅವ ಕೂತ್ಕೊಂಡದಲ್ಲಿ ಮೂತ್ರ ಮಾಡಿ ಅದನ್ನೇ ಆ ನೀರಿಗೆ ಹಾಕಿ ಕೊಟ್ಟಲ್ಲ, ಕೇಳಿ ಅಂತ ಗೊತ್ತಿ ಜನಕ್ಕೆ ಅಂತ ಗೊತ್ತುಂಡು. ಆಯ್ನ ಪಿರಾತಿ ಅವು ಅಲ್ಪನೋ ಮಧ್ಯಪ್ರದೇಶದ ವಿಡಿಯೋನು ಮುಲ್ಪತ್ತುವುದು ನಿಕ್ಲಿ ಅಲ್ಲ ಅಂತ, ಇಲ್ಲಿ ಬೇರೆ ಏನೋ ಆಗಿರ್ತದೆ ಅಂತ. ಅಂಥದ್ದು ಯಾವುದು ತಿನ್ನಬಾರ್ದೋ ಅಂಥದ್ದನ್ನು ತಿಂದದ್ರಿಂದಾಗಿ ಪಾಪ ಬರ್ತದೆ ನಮಗೆ. ಯಾವುದೋ ವಿಷ ಹಾಕಿದ ಆಹಾರವನ್ನು, ಯಾವ ಆಹಾರಕ್ಕೆ ವಿಷ ಇಲ್ಲ ಹೇಳಿ? ಭತ್ತದಿಂದ ಹಿಡಿದು ಅಕ್ಕಿಯಿಂದ ಹಿಡಿದು ಪ್ರತಿ ಒಂದು ತರಕಾರಿಗೂ ಕೂಡ ವಿಷ ಹಾಕಿಯೇ ಕೊಡುವಂಥದ್ದು. ಮೊನ್ನೊಬ್ರು ಹೇಳ್ತದೆ, ಯಾ ಮಣ್ಣೊಳಿ ಒಂಜಿ ತಿನ್ ಪೂಜಿದ ಅವೊಂಜಿ ನೀಲಿದ ವಿಷ ಉಂಡತೆ ಅಂಚ ಬಕೆಟ್ ಹಿಡಿದು ಇದು ಮಣ್ಣೊಳಿ ಐಕೆ ಪಾಡ್ದು ಎತ್ತು ಕೊರ್ಪೇರು, ಅವು ವಿಷ, ಯಾನು ಮಣ್ಣೊಳಿ ತಿನ್ ಪೂಜಿ. ಯಾಕೆ ಕೇಳಿದರೆ, ಇವನ ಅಣ್ಣನ ಮನೆಯಲ್ಲಿ ಮಣ್ಣೊಳಿ ಮಾಡ್ತಾರೆ, ಅವರು ಅದರಲ್ಲಿ ಹಾಕಿ ಕೊಡ್ತಾರೆ, ಇವನಿಗೆ ಅದು ಕರೆಕ್ಟ್ ಗೊತ್ತುಂಟು, ಇವನಿಗೆ ಅವ ತಿನ್ನೋದಿಲ್ಲ. ಆ ವಿಜಯಲಕ್ಷ್ಮಿ ಶಿಬರೂರು ಅವಳೊಂದು ಕಂಡು ಹುಡುಕಿದ ನಂತರ ಅವ ಸಾವಯವ ಬೆಲ್ಲ ತಿನ್ನೋದು ಬಿಟ್ಟಂತೆ. ಅವಕ್ಕೆ ಕೆಮಿಕಲ್ ಹೊಡ್ಡೆ ಹಾಕಿ ಕಲರ್ ಮಾಡ್ದೆ, ಯಾರು ಟಿವಿ ಹಿಡಿದು ತೊಯ್ಪಾದೇರು, ಉಳಿದದೆಲ್ಲ ತಿಂತಾನೆ ಇವ. ಯಾವುದೇ ವಸ್ತು ಇಲ್ಲ. ಪರಂದು ಕದಳಿ ಬಾಳೆಹಣ್ಣು ಶುದ್ಧ ಅಂತ ತಿಳ್ಕೊಂಡ್ರ, ಹಣ್ಣಾಗ್ಲಿಕ್ಕೂ ಸ್ಪ್ರೇ ಮಾಡಿ ಹಣ್ಣು ಮಾಡೋದು. ಪ್ರತಿ ಒಂದು ಆಹಾರ ಪದ್ಧತಿಯ ಹಿಂದೆ ಒಟ್ಟಿಗೆ ವಿಷ ಇದೆ. ವಿಷ ಪ್ರಾಶನ ಮಾಡ್ತಾ ಇದ್ದೇವೆ. ಪಂಥಿ ಬರ್ರಬಲ್ಲಿ ಅಂತೇಳಿ ವಿಷವನ್ನು ಬಿಟ್ಟಿದ್ದೆವು. ನಾವು ಸಾಯದೇ ಇರ್ಬೋದು, ಪಂಥಿ ಹೇಗೆ ಸತ್ತಿತು? ಹಾಗಾದರೆ ಎಂಥ ವಿಷ ಇರಬೇಕು? ಕೆಲವು ಕಡೆಗೆ ಸ್ಪ್ರೇ ಮಾಡಿದರೆ 4 ದಿನ ಗದ್ದೆಗೆ ತೋಟಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೇವೆ. ನಮಗೂ ಒಂದಲ್ಲ ಒಂದು ದಿನ ತೊಂದರೆ ಬರ್ತದೆ. ಏನು ನೀವು ಕುಡಿಬೇಕು ಅಂತಿಲ್ಲ, ಬೇಡದ್ದು ಮಾಡಬೇಕು ಅಂತಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ನಂಥ ರೋಗಗಳು ಬಂದು ಒಡ್ಡುದು ಹೇಗೆ? ಇಂತಹದ್ದರಿಂದಾಗಿ, ಅಭಕ್ಷ ಭಕ್ಷಣದಿಂದಾಗಿ. ಈ ಪ್ರಕೃತಿಯಲ್ಲಿ ನಾವು ಸಾವಯವ ಅಂತ ಶಬ್ದಗಳು ಮಾತ್ರ ಉಳ್ಕೊಂಡಿದ್ದು ಅಂತ ಒಂದೊಂದು ಸಲ ನಮಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ. ಆ ಅಭಕ್ಷ ಭಕ್ಷಣ ಮಾಡಿದರೆ ಪಾಪ ಬರ್ತದೆ. ನಾವು ಗೊತ್ತಿದ್ದು ಯಾವುದೋ ತಿನ್ನುವ ವಸ್ತುವನ್ನು, ಮನುಷ್ಯನ ಪ್ರಾಣಿಯ ತಿನ್ನುವ ವಸ್ತುವಿಗೆ ವಿಷ ಸೇರಿಸಿಕೊಳ್ಳದ ಹಾಗೆ ನಾವು ಜಾಗ್ರತೆ ವಹಿಸಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು. ಮಾಡಿದ ಪಾಪ ಇದ್ದರೆ ಅದಕ್ಕೆ ಪವಮಾನ ಮಾಡಬೇಕು ಅಂತ ಹೇಳ್ತಾರೆ. ಅಪೇಯಪಾನ. ಅಪೇಯಪಾನ ಅಂದರೆ ಕುಡಿಯಬಾರದ್ದನ್ನು ಕುಡಿದದ್ದು. ಸಿಕ್ಕಿದಲ್ಲಿ ಹೋಗಿ ನೀರು ಕುಡಿದದ್ದು ತಪ್ಪು. ಹೋಗುವಾಗ ಬಾಟ್ಲಲ್ಲಿ ನೀರು ತಗೊಂಡು ಹೋಗಬೇಕಿತ್ತು ಮರ್ಯಾದೆಯಲ್ಲಿ. ಮತ್ತೆ ಹೆಚ್ಚು ಕಡಿಮೆ ಆಯಿತು, ಸೀಕು ಬಂತು ಹೇಳುವುದಲ್ಲ, ಜಾಗ್ರತೆ ಮಾಡಿಕೊಳ್ಬೇಕು. ಅಪೇಯಪಾನ, ಕುಡಿಯಬಾರದ್ದನ್ನು ಕುಡಿದದ್ರಿಂದಾಗಿ ಪಾಪ ಬರ್ತದೆ. ಆನಂತರ ಬ್ರಹ್ಮಹತ್ಯ. ಅಮಂತ್ರ ಅನ್ನ ಭೋಜನ ಅಂತ ಒಂದು ಶಬ್ದ ಕೊಟ್ಟಿದ್ದಾರೆ. ಪವಮಾನ ಯಾಕೆ ಮಾಡಬೇಕು ಅಂತ ಕೇಳಿದರೆ, ಮಂತ್ರ ಹೇಳದೆ ನೀನು ಊಟ ಮಾಡಿದ್ದಿದ್ರೆ ನಿಮಗೆ ಪಾಪ ಬರ್ತದೆ, ಪವಮಾನ ಹೋಮ ಮಾಡು ಅಂತ. ಮಂತ್ರ ಬಂಡಿರ ಇಂಜಿನ ಜನಿವಾರ ಉಂಡೆ ಅಂಕ ಸುತ್ತುಗಟ್ಟದ್ದು ಬರೋ ನೋಡೇನು ಅವರು ಹೇಳಿಕೊಟ್ರಲ್ಲಿ. ಸಹನಾಭವತು ಸಹ ಹೇಳಿ ಅದನ್ನು. ಅನ್ನಪೂರ್ಣೆ ಸದಾಪೂರ್ಣೆ. ಊಟಕ್ಕೆ ಮೊದಲು ಹೇಳಿ. ಕಾಶ್ಮೀರಿ ಫೈಲ್ಸ, ಕೇರಳ ಫೈಲ್ಸ ನೋಡಿದ್ರ? ನಮ್ಮವರಿಗೆ ಅನ್ನಿಸಲಿಲ್ಲ ಅಂತ. ಇವತ್ತಿಗೂ ಮದುವೆಗೆ ಹೋಗಿ ನೋಡಿ, ಕಾಲ ಮೇಲೆ ಕಾಲು ಹಾಕಿಕೊಂಡು ಜೀನ್ಸ್ ಪ್ಯಾಟ ಹಾಕಿಕೊಂಡು ಅದರಲ್ಲೇ ಊಟ ಮಾಡಿ ಎದ್ದು ಬರ್ತಾರೆ.
ಅವರು ಎಂತ ಮಾಡಿದ್ರು ಗೊತ್ತುಂಟ, ಚಪ್ಪಲು ತೆಗೆದಿಟ್ಟು ಹೋಟ್ಲಲ್ಲೇ ಊಟ ಮಾಡಿದರು. ಊಟಕ್ಕೆ ಮೊದಲು ಚಪ್ಪಲು ತೆಗೆದಿಟ್ಟರು, ಒಂದು ಸಲ ಕೈ ಮುಗಿದ್ರು, ಎಂಥದ್ದು ಅವರ ಪದ್ಧತಿಯಲ್ಲಿ ಮಾಡಿದರು, ಮತ್ತೆ ಊಟ ಮಾಡಿದರು. ನೆಗಾಡಿದೆವು, ನಮಗೆ ಮಾಡಲಿಕ್ಕೆ ಒಳ್ಳೇದಾಗೋದಿಲ್ಲ ಅಂತ. ಉಳಿದವ್ರು ಏನೋ ನಮಗೆ ತಮಾಷೆ ಮಾಡ್ತಾರ ಅಂತ ಹೇಳಿ ನಮಗೆ ಅನ್ನಿಸ್ತದೆ ಅಂತ. ಅಲ್ಲಿ ಬಾಗಿಲು ತೆಗೆದು ಒಳಗೆ, ಅಂಗಿ ತೆಗೆದು ಒಳಗೆ ಹೋಗಿ ಅಂತ ಹೇಳಿದ್ರಲ್ಲ, ಮುಕ್ಕಾಲಾಶಿ ಜನ ಒಳಗೆ ಹೋಗುದಿಲ್ಲ. ನಮಗೆ ಅದು ಉಳಿದವ್ರು ಹೇಳಿದ್ರಲ್ಲಿ ಒಳ್ಳೆ ಆಗೋದಿಲ್ಲ ನಮಗೆ ಅಂಗಿ ತೆಗೆದಲ್ಲಿ ಒಳಗೆ ಹೋಗ್ಲಿಕ್ಕೆ. ಏನು ಪಿದಾಡಿದೆ ನಮಸ್ಕಾರ ದೇವರು ಮಾತುಕತೆ ಒಳ್ಳೆ ಇರುತ್ತೆ, ಉಳ ಇಲ್ಲಿ ದೇವರು ಮುಲ್ಪಡದೆ ನಮಸ್ಕಾರ ಅಲ್ಪ ಯಾವ ಏನು ಭಾವಕ್ಕೆ ಮುಟ್ಟಿದ್ದೇವೆ ಅಂತ ನಮಗಿದೆಲ್ಲ ನಾಚಿಕೆ ಅಂತ ಅನ್ನಿಸ್ತದೆ ನಮಗೆ ಅಂತ. ಅವರಿಗೆ ಅನ್ನಿಸಲಿಲ್ಲ ಅಂತ. 1000 ಜನ ಸೇರಿದಲ್ಲಿ ರೈಲ್ವೆ ಸ್ಟೇಷನಿಂದ ಹಿಡಿದು ಪ್ರತಿಯೊಂದು ಕೂಡೆಯಲ್ಲಿ ಕೂಡ ಇದ್ದುಕೊಂಡು ನಮಾಜ್ ಮಾಡ್ತಾರೆ ಅಂತಾದರೆ ಏನು ಧೈರ್ಯ ಇದೆ ಅವರಿಗೆ, ಸ್ವಾಭಿಮಾನ ಇದೆ ಅಂತ ನಮ್ಮ ಆಚರಣೆಯ ಬಗ್ಗೆ. ನಮಗಿಲ್ಲ ಅದು ಅಂತ. ಇಲ್ಲಿ ಹೇಳಿದರು ಅಮಂತ್ರಾನ್ನ ಭೋಜನ ಅಂತ ಹೇಳಿದರೆ ಊಟ ಮಾಡಲಿಕ್ಕೆ ಮೊದಲು ಒಂದು ಪದ್ಧತಿ ಬೇಕು. ಹೋಟ್ಲಲ್ಲೇ ಊಟ ಮಾಡಿ, ಮಾರ್ಗದ ಬದಿಯಲ್ಲೇ ಊಟ ಮಾಡಿ, ಏನೂ ತೊಂದರೆ ಇಲ್ಲ. ಕನಿಷ್ಠ ಪಕ್ಷ ಹಾಕಿದ ಚಪ್ಪಲನ್ನು ತೆಗಿರಿ. ಕೂತು ಊಟ ಮಾಡಲಿಕ್ಕೆ ಆಗ್ತದೆ ನೋಡಿ. ನಿಂತು ಊಟ ಮಾಡಬಾರ್ದು, ಅದು ವಿಷಕ್ಕೆ ಸಮಾನ. ನಿಂತು ನೀರು ಕುಡಿದ್ರೂ ಕೂಡ ಅದು ಸುರಾಪಾನ ಅಂತ ಆಗ್ತದೆ. ಗಂಗಸರ ಕುಡಿದ ಫಲ ಉಂಟು ಅದಕ್ಕೆ. ಕೂತು ಊಟ ಮಾಡಿ ಸಾಧ್ಯ ಇದ್ದರೆ ಹೋದಲ್ಲಿ. ಚಪ್ಪಲೊಂದು ತೆಗಿರಿ. ಮಂತ್ರ ಬರುವುದಿಲ್ಲ, ಸಹನಾವತ್ತು ಬೇಡ. ಒಂದು ಸಲ ಇವತ್ತಿನ ತುತ್ತು ಕೂಳಿ ಖಾನೆ ಅಂತ ದಾನೆ ಮೇಲಿ ಖಾನೆ ಖಾನ, ಆ ಭಗವಂತ ಒಂದೊಂದು ಕೂಳಿನಲ್ಲಿ ಒಬ್ಬನ ಹೆಸರು ಬರೆದಿರ್ತಾನಂತೆ. ಇವತ್ತಿನ ದಿನಕ್ಕೆ ನನಗೆ ಈ ಅನ್ನ ಸಿಕ್ಕಿತಲ್ಲ ದೇವರೇ, ನನಗೆ ಈ ಆಹಾರ ಸಿಕ್ಕಿತಲ್ಲ, ಒಂದು ಸಲ ಅದನ್ನು ಸ್ಮರಣೆ ಮಾಡಿಕೊಳ್ಳಿ ಆ ದೇವರನ್ನು, ಮತ್ತೆ ಊಟ ಮಾಡಿ. ಅಮಂತ್ರ ಅನ್ನ ಭೋಜನ ಅಂತ ಹೇಳಿದರೆ ದೇವರ ಸ್ಮರಣೆ ಮಾಡದೆ, ಆ ಅನ್ನವನ್ನು ಕೂಳನ್ನು ಕೊಟ್ಟವನ ಕಷ್ಟ ಬಂದವನ ಸ್ಮರಣೆ ಮಾಡದೆ ನಾವು ಊಟ ಮಾಡಿದರೆ ಅಮಂತ್ರ ಅನ್ನ ಭೋಜನ ಅಂತ ಹೆಸರು. ಹಾಗೆ ಮಾಡಿದ್ರಿಂದಾಗಿ ಪಾಪ ಬರ್ತದೆ, ಪವಮಾನ ಮಾಡು ಅಂತ ಹೇಳ್ತಾರೆ. ಬ್ರಹ್ಮ ಹತ್ಯ, ಬ್ರಾಹ್ಮಣರನ್ನು ಹತ್ಯೆ ಮಾಡಿದರೆ ಅವನಿಗೆ ಹೇಳ್ತಾರೆ ಬ್ರಹ್ಮರಕ್ಕ ಸಾಪುಂಡು ಬುಕ್ಕ, ಎಂತೆಂಥ ಉಚ್ಚಾಟನೆ ಮಾಡಿದರೂ ಹೋಗುವುದಿಲ್ಲಂತೆ. ಎಂತ ತಿಳ್ಕೊಂಡ್ರಿ, ಹೆಗಲಲ್ಲಿ ಜನಿವಾರ ಇದ್ದವನನ್ನು ಹತ್ಯೆ ಮಾಡಿದರೆ ಬ್ರಹ್ಮರಕ್ಷಸ ಆಗ್ತಾನೆ ಅವ. ಅಂತಹ ಬ್ರಾಹ್ಮಣರಿಗೆ ಮನಸ್ಸು ನೋಯಿಸಿದರೆ ನಾಳೆ ನಮ್ಮ ಅವು ಔಲಾವ್ ಮಾರ್ರಯ್ಯ ಬುಡ್ತಾಯ ಅಣ್ಣ ಬ್ರಾಣೆ ಮಾರ್ರೆ ಪುಗಿಲ್ಡ್ ಜನಿವಾರ ಉಂಡತ್ತ ಹಿಡ್ದಾರ ಸೋಲ್ತು ಈ ಇಜ್ಜನೆ ಹಂಗೆ ಕಲ್ಪ ಹೋಗಿ ಆಗಿ ಏಪೋ ಬ್ರಾಣನ ಮೈ ಮುಟ್ಟಿರಬಲ್ಲಿಂದ ಆತೆ ಬುಕಯ್ಯನ್ನ ಜೋಕ್ಲಿಗೆನ್ನ ಸಂತಾನಗೆ ಬರು ಎಲ್ಲ ಹೆದರಿಕೆ ಉಂಟು ಇವನಿಗೆ. ಹುಟ್ಟಿನಿಂದ ಬ್ರಾಹ್ಮಣ ಹೆಗಲಲ್ಲಿ ಜನಿವಾರ ಉಂಟು ತಿಳ್ಕೊಂಡ್ರ, ಅಲ್ಲಿ ಹೇಳಿದ್ದದಲ್ಲ, ಬ್ರಾಹ್ಮಣ್ಯವನ್ನು ಹೇಳಿದ್ದಲ್ಲಿ. ಯಾರೋ ಒಬ್ಬ ಸಾತ್ವಿಕ ವ್ಯಕ್ತಿ ಇದ್ದಾನೆ, ಯಾವುದೋ ಕೀಳು ಜಾತಿ ಅಂತ ನಾವು ಉಪೇಕ್ಷಿತ ಬಂಧುಗಳು ಹೇಳ್ತೇವಲ್ಲ, ಒಬ್ಬ ಸಾತ್ವಿಕ ವ್ಯಕ್ತಿ ಇದ್ದಾನೆ, ಅವನ ಮನಸ್ಸಿಗೆ ನಾವು ಒಂದಿಷ್ಟು ನೋವು ಮಾಡಿದೆವು ಅಂತಾದರೆ ಅವ ಎಂತ ಹೇಳಬೇಕು ಅಂತಿಲ್ಲ ಬಾಯಿ ತೆಗೆದು ಅಂತ. ಅವನಿಗೆ ಮನಸ್ಸಿಗೆ ಬೇಜಾರಾದರೆ ಸಾಕು, ಅದು ನಿಮಗೆ ಬ್ರಹ್ಮ ಹತ್ಯೆಯ ಫಲವನ್ನು ಕೊಡ್ತದೆ. ಬ್ರಾಹ್ಮಣನ ಹತ್ಯೆ ಬ್ರಹ್ಮ ಹತ್ಯೆ ಅಂತ ಹೇಳಿದರೆ ಬ್ರಾಹ್ಮಣ್ಯದ ಹತ್ಯೆಗೆ ನೀನು ತೊಡಗಿಸಿಕೊಂಡ್ರೆ ನಿಮಗೆ ಪಾಪ ಬರ್ತದೆ. ವಜ್ರಲೇಪೋ ಭವಿಷ್ಯತಿ, ಒಂದೊಂದು ಸಲ ತೊಳೆದಷ್ಟು ಹೋಗುವುದಿಲ್ಲ, ಪ್ರಾಯಶ್ಚಿತ್ತ ಮಾಡಿದಷ್ಟು ಸಾಕಾಗುವುದಿಲ್ಲ. ಸಾತ್ವಿಕರ ಬ್ರಾಹ್ಮಣ್ಯ ಅಂದರೆ ಅದೇ ಸಾತ್ವಿಕರ ಬೌದ್ಧಿಕವಾಗಿ ಸಮಾಜಕ್ಕೆ ಇಡೀ ಒಳ್ಳೆಯದಾಗಬೇಕು ಅಂತ ಅಪೇಕ್ಷೆ ಪಟ್ಟವರಿದ್ದಾರಲ್ಲ, ಅಂತಹ ಸಾತ್ವಿಕರಿಗೆ ನೋವು ಮಾಡಿದ್ರಿ ಅಂತಾದರೆ ಅದು ಬ್ರಹ್ಮಹತ್ಯಾ ದೋಷ. ಸಾತ್ವಿಕರ ಮನ ನೋಯಿಸದಿರಿ, ನೋಯಿಸಿದರೆ ಪವಮಾನ ಪ್ರಾಯಶ್ಚಿತ್ತ ಮಾಡಿ ಮತ್ತೆ ಆ ತಪ್ಪು ಮಾಡದ ಹಾಗೆ ಯೋಚನೆ ಮಾಡಿ. ಅಜ್ಞಾನಾಚ್ಚ, ಅಜ್ಞಾನ ಅಂದರೆ ಗೊತ್ತಿಲ್ಲದೆ ಅಂಥದ್ದು ಆದದ್ದಿದ್ದರೆ ಪರಿಹಾರ ಆಗಲಿ ಅಂತ. ಆದ ನಂತರ ಅವರು ನನ್ನ ಹತ್ರ ಹೇಳಿದರು, ಸ್ವಾಮೀಜಿಯವರು ಬರ್ಪಣಾತ್ ಪುರ್ತು ಪಾತಿರಲಿ ಅಂತ. ಸ್ವಾಮಿಗಳು ಬಂದರು, ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಹೇಳಿದ್ದಾರೆ ಗೊತ್ತಾ, ಅದರಲ್ಲೇ ಬಂದಿರುವಂಥ ವಾಕ್ಯ, ಪಾವಮಾನಂ ಪರಬ್ರಹ್ಮ ಯೇ ಪಠಂತಿ ಮನೀಷಿಣಃ ಸಪ್ತ ಜನ್ಮ ಭವೇದ್ ವಿಪ್ರಹ ಧನಾಢ್ಯೋ ವೇದಪಾರಗಃ. ನಿನಗದು ಗೊತ್ತಿಲ್ಲಲ್ಲ, ಚಿಕ್ಕ ಮಗು ಅಲ್ಲಲ್ಲ, ಇಷ್ಟು ದೊಡ್ಡದಾಗಿದೆಯಲ್ಲ, ನಿನಗೆ ಬೇಕಾದನ್ನು ಒಂದು ದಿನದಲ್ಲಿ ಕಲೀಲಿಕ್ಕೆ ಆಗ್ತದಲ್ಲ. ನಿನಗೆ ಒಂದು ಶ್ಲೋಕ ಗೊತ್ತಿಲ್ಲ, ಬೆಳಿಗ್ಗೆದ್ದು ದೇವರಿಗೆ ಕೈ ಮುಗಿಲಿಕ್ಕೆ ಒಂದು ಶ್ಲೋಕ ಹೇಳಲಿಕ್ಕೆ ವಕ್ರತುಂಡವ ಸರ್ವಮಂಗಲವ ಯಾವುದೂ ಗೊತ್ತಿಲ್ಲ ನಿನಗೆ. ಆ ಅಜ್ಞಾನ ನಿನ್ನ ಹತ್ರ ಉಂಟಲ್ಲ, ನೀನು ಅದನ್ನು ಕಲೀಲಿಲ್ಲಲ್ಲ, ಇದು ನಿನಗೆ ಪಾಪ ಅಂತ. ನಾವು ಉದ್ದೇಶಪೂರ್ವಕ ನಮ್ಮತನವನ್ನು ಬಿಟ್ಟದಿದೆಯಲ್ಲ, ಅದು ಪಾಪ ಬರ್ತದೆ. ಅಜ್ಞಾನ, ಅದು ಗೊತ್ತಿಲ್ಲ ಅನ್ನುವಂಥದ್ದೇ ಪಾಪಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಪವಮಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಂತೂ ಯಾರು ಪವಮಾನವನ್ನು ಕೇಳ್ತಾರೋ, ಪವಮಾನ ಹೋಮ ಮಾಡಿಸ್ತಾರೋ, ಅದರಲ್ಲಿ ಭಾಗಿಗಳಾಗ್ತಾರೋ ಅಂಥವರಿಗೆ ಸಪ್ತ ಜನ್ಮೆ ಭವೇದ್ ವಿಪ್ರಹ, 7 ಜನ್ಮಗಳಲ್ಲಿ ವೇದಕ್ಕೆ ಗೌರವ ಕೊಟ್ಟು ಪ್ರಕೃತಿಯ ಜೊತೆಗೆ ಬದುಕುವಂಥವನಾಗ್ತಾನೆ. ಧನಾಢ್ಯೋ ವೇದಪಾರಕಃ, ಸಂಪತ್ತನ್ನು ದೇವರು ಕೊಡ್ತಾನಂತೆ. ಇಂಥದ್ದೆಲ್ಲ ಸತ್ಫಲಗಳನ್ನು ಪವಮಾನ ಹೋಮದಲ್ಲಿ ಹೇಳಿದ್ದಿದೆ. ಅದರ ಫಲವಾಗಿ ಕ್ಷೀರಂ ಸರ್ಪಿರ್ ಮಧುದಕಂ, ಪವಮಾನದ ಕೊನೆಯ ಮಂತ್ರ ಬಂದು ನಿಲ್ಲುವುದಲ್ಲಿಗೆ ಕ್ಷೀರಂ ಸರ್ಪಿಹಿ ಮಧು ಉದಕಂ. ಹೋಮ ಮಾಡಿದರೆ 4 ದಾನ ಮಾಡ್ತೇವೆ. ಏನದು ಕ್ಷೀರ ಅಥವಾ ಪಯ ಅಂತ ಹೇಳಿದರೆ ಬೇರೆ ಬೇರೆ ಅರ್ಥಗಳುಂಟು. ನೀರು ಅಂತ ಒಂದು ಪ್ರಧಾನವಾದಂಥ ಅರ್ಥ, ಹಾಲು ಅಂತ ಇನ್ನೊಂದು ಅರ್ಥ. ಈ ಪವಮಾನ ಹೋಮವನ್ನು ಮಾಡಿದರೆ ನಾವು ಅದನ್ನು 4 ದಾನ ಕೊಟ್ಟದ್ರಿಂದಾಗಿ
ಹವನ ಮಾಡಿದರ ಫಲವಾಗಿ ದೇವಾನುದೇವತೆಗಳು ಸಂತುಷ್ಟಗೊಂಡು ಕಾಲಕಾಲಕ್ಕೆ ಮಳೆ ಸುರಿಸ್ತಾರೆ. ಮಳೆ ಬಿದ್ದದ್ರಿಂದಾಗಿ ಇಳೆ ತಂಪಾಗಿ ಹಚ್ಚ ಹಸುರಾಗಿ ಪ್ರಕೃತಿ ಬೆಳೆದು ಆ ಬೆಳೆದಂತಹ ಮೇವನ್ನು ಮತ್ತೆ ಆಕಳುಗಳು ಗೋವುಗಳು ತಿಂದು ಗೋವುಗಳ ಹಾಲನ್ನು ಸುರಿಸಿ ಆ ಹಾಲನ್ನು ಉಪಯೋಗ ಮಾಡಿ ಮತ್ತೆ ಮೊಸರು ಮಾಡಿ ಅದರಿಂದ ಬೆಣ್ಣೆ ತೆಗೆದು ಅದನ್ನು ತುಪ್ಪ ಮಾಡಿ ಅದೇ ತುಪ್ಪದಿಂದ ಮತ್ತೆ ಹೋಮವನ್ನು ಮಾಡಿ ಪ್ರಕೃತಿಯ ಜೊತೆಗೆ ಬದುಕು ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ. ಅದು ಕ್ಷೀರಂ ಸರ್ಪಿರ್ಮಧೂದಕಂ. ಅದು ಒಂದು ಸರಣಿ, ಅದೊಂದೊಂದು ಸೈಕಲ್. ಅದು ಆ ರೀತಿಯಾಗಿ ಜೀವನ ಮಾಡಬೇಕು ಅಂತ ಹಿರಿಯವರು ಹೇಳಿದ್ದು. ಪವಮಾನವನ್ನೇ ಮಾಡಬೇಕು ಅಂತ ಇಲ್ಲ, ಎಲ್ಲವನ್ನ ಅದು ಮಾಡಿದ ಪಾಪಗಳು ಪರಿಹಾರ ಆಗ್ತದೆ, ಪುಣ್ಯ ಸಂಚಯ ಆಗ್ತದೆ. ಅಮಾವಾಸ್ಯೆಯ ದಿನದಿಂದ ಹುಣ್ಣಿಮೆಯ ದಿನದ ಪರ್ಯಂತ ದಿನದಿಂದ ದಿನಕ್ಕೆ ಸೂರ್ಯ ಚಂದ್ರ ಹೇಗೆ ತನ್ನ ಪ್ರಭೆಯನ್ನು ಹೆಚ್ಚಿಸ್ತಾ ಪೂರ್ಣತೆಯ ಕಡೆಗೆ ಹೋಗ್ತಾನ, ಅದೇ ರೀತಿ ಇಡೀ ಸಮಾಜಕ್ಕೆ ಶಕ್ತಿ ಬರಬೇಕು ಅಂತಾದರೆ ಪವಮಾನದಲ್ಲಿ ಪ್ರಾಯಶ್ಚಿತ್ತ ಪವಮಾನ ಅಂತ ಇದೆ. ವಿಟ ಅಂತ ಹೇಳುವಂಥ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ನಾವು ಮಾಡಿದ ಪಾಪ ಪರಿಹಾರಕ್ಕೆ ಅಂತ ಮಾಡ್ತೇವೆ. ಇವತ್ತು ಮಾಡಿದಂತಹ ಪವಮಾನ ಯಾಗ ಏನಿದೆ ಅದು ಪೌಷ್ಟಿಕವಾದಂತಹ ನಾವು ಹೋಮ ಮಾಡಿರುವಂಥದ್ದು. ಪೌಷ್ಟಿಕೆ ಬಲವರ್ಧನ ಅನ್ನುವಂಥ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಹೋಮ ಮಾಡಿದ್ದೇವೆ. ಇಡೀ ಹಿಂದೂ ಸಮಾಜಕ್ಕೆ ಮತ್ತೆ ಬಲವರ್ಧನೆ ಆಗಬೇಕು, ಶಕ್ತಿ ಸಂಚಯ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಸೇರಿಕೊಂಡು ಮಾಡಿರುವಂಥದ್ದು ಪವಮಾನ ಯಾಗ. ಅದರ ಒಟ್ಟಿಗೆ ಜೊತೆಯನ್ನು ಸೇರಿಸಿಕೊಂಡು ರಾಮನಾಮ ಯಜ್ಞ ಮಾಡಿದ್ದೇವೆ. ಯಾಕದು ಕೇಳಿದರೆ ನಮ್ಮ ಸಾವಿರ ವರ್ಷದ ಕನಸು ರಾಮರಾಜ್ಯ ಆಗಬೇಕು ನಮ್ಮ ದೇಶ ಅಂತ. ನೂರಾರು ಸಾವಿರಾರು ರೂಪದಲ್ಲಿ ಭಗವಂತ ಬಂದದಿದ್ದರೂ ಕೂಡ ನಮ್ಮ ಅಪೇಕ್ಷೆ ಒಂದೇ, ರಾಮನೇ ಆಗಬೇಕು, ನಮಗೆ ರಾಮತ್ವ ಬೇಕು ಎಲ್ರಿಗೂ ಅಂತ. ಯಾಕೆ ಕೇಳಿದರೆ ಒಬ್ಬ ಅಣ್ಣ ಹೇಗಿರಬೇಕು, ತಮ್ಮ ಹೇಗಿರಬೇಕು, ಗಂಡ ಹೇಗಿರಬೇಕು, ಎಲ್ಲ ಉದಾಹರಣೆ ಕೊಡೋದಾಗಿ ಎಲ್ಲ ಜೀವನದ ಎಲ್ಲ ಘಟ್ಟಗಳಲ್ಲಿ ಆದರ್ಶ ಅಂತ ಹೇಳಿದರೆ ಪ್ರಭು ಶ್ರೀರಾಮಚಂದ್ರ ಮಾತ್ರ ಅಂತ. ಅಂತಹ ರಾಮನ ಆದರ್ಶ ನಮ್ಮದಾಗಲಿ ಅನ್ನುವ ಕಾರಣಕ್ಕೋಸ್ಕರ ಮಂತ್ರವೂ ಹಾಗೆ. ರಾಮ ಎಷ್ಟು ಸುಲಭ ಇದೆ. ರಕಾರಾದ ಹರತೆ ಪಾಪಂ. ರಾ ಅಂತ ಹೇಳಿದರೆ ಪಾಪ ದೂರ ಆಗ್ತದೆ, ಮಾ ಅಂದರೆ ಪುಣ್ಯ ಸಂಚಯ ಆಗ್ತದೆ ಅಂತ ಇರೋದು. ನಾವು ಮಾಡಿದ ಪಾಪ ಪರಿಹಾರ ಆಗಿ ಪುಣ್ಯ ಸಂಚಯ ಆಗಲಿಕ್ಕೋಸ್ಕರ ರಾಮನಾಮ ಯಜ್ಞವನ್ನು ಮಾಡುವಂಥದ್ದು. ಆ ಯಜ್ಞ ಮಾಡಿದ್ರ ಫಲವಾಗಿ ಮತ್ತೆ ರಾಮರಾಜ್ಯವನ್ನು ಮತ್ತೆ ನಾವು ಕಾಣುವ ಹಾಗಾಗಲಿ ನಾವೆಲ್ಲರೂ ಸಾತ್ವಿಕವಾಗಿ ಏಕಮಾತೃತ್ವ ಭಾವೇನ, ನಿಜಾರ್ಥದಲ್ಲಿ ಒಂದೇ ತಾಯಿಯ ಮಕ್ಕಳಂದರೆ ಇವತ್ತು ಅರ್ಥ ಕಳ್ಕೊಂಡಿರ್ಬೋದು. ಅದು ಒಂದೇ ತಾಯಿಯ ಮಕ್ಕಳು ಒಟ್ಟಿಗಿರ್ಲಿಕ್ಕೆ ಆಗೋದಿಲ್ಲ ಇವತ್ತು. ನಿಜಾರ್ಥದಲ್ಲಿ ಒಂದೇ ತಾಯಿ ಮಕ್ಕಳು ಅಂದರೆ ಹೇಗಿರಬೇಕೋ ಆ ರೀತಿಯಾಗಿ ಅನ್ಯೋನ್ಯ ಪ್ರೀತಿಯಿಂದ ಜೀವನ ಮಾಡ್ತಾ, ಯಾರಿಗೋ ಸಮಾಜದಲ್ಲಿ ಕಷ್ಟ ಬಂತು ಅಂತಾದಾಗ ನಾವು ಯಾವ ತ್ಯಾಗಕ್ಕೂ ಯಾವ ಸೇವೆಗೂ ತಯಾರಾಗಬೇಕು ಅಂತಹ ಸತ್ಕಾರ್ಯಗಳನ್ನು ನಿತ್ಯ ನಿರಂತರ ಮಾಡಿಕೊಂಡು ಬರಲಿಕ್ಕೆ ಪುಣ್ಯ ಭೂಮಿಯಲ್ಲಿ ಆ ತಾಯಿಯ ಸನ್ನಿಧಿಯಲ್ಲಿ ಈ ಹೋಮ ಆಗಬೇಕು ಅಂತ ದೇವರ ಪ್ರೇರಣೆ ಇತ್ತು. ಇವತ್ತಿನ ದಿನ ನಡೆಯುವ ಹಾಗಾಯಿತು, ಸಾವಿರಾರು ಜನ ಸೇರುವ ಹಾಗಾಯಿತು, ದೊಡ್ಡ ದೊಡ್ಡವರು ಸ್ವಾಮೀಜಿಗಳು ಎಲ್ಲರೂ ಕೂಡ ಬರುವ ಹಾಗಾಯಿತು. ದೇವತಾನುಗ್ರಹ, ಮೂಲಬಿಂಬದಲ್ಲಿ ವಿಶೇಷ ಸಾನ್ನಿಧ್ಯ ವೃದ್ಧಿಯಾಗಲಿ. ಮನೋರಥ ಪ್ರಾರ್ಥನೆಗೆ ಅಂತ ಬಂದ ಭಕ್ತರಿಗೆ ಅವರ ಮನಸ್ಸಿನ ಅಭೀಷ್ಟವನ್ನು ದೇವರ ಅನುಗ್ರಹ ಮಾಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಇವತ್ತಿನ ದಿನ ಹೋಮ ಮಾಡಿದ್ದೇವೆ. ಸಮಾಜಕ್ಕೆ ಆ ಭಾವ ಹಾಗೆ ಉಳಿಲಿ ಅಂತ, ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ, ಇಡೀ ಸಮಾಜ ಒಳ್ಳೆಯದಾಯಿತು ಅಂತ ಹೇಳಿದರೆ ಜೊತೆಗೆ ನಾನು ಒಳ್ಳೆಯದಾಗ್ತೇನೆ ಖಂಡಿತವಾಗಿ. ಆ ರೀತಿಯ ಸಾತ್ವಿಕ ಮನೋಭಾವವನ್ನು ನಮ್ಮಲ್ಲಿ ಉಳಿಸಿಕೊಳ್ಳಲಿಕ್ಕೆ ಇವತ್ತಿನ ಯಾಗ ಪೂರಕವಾಗಲಿ ಅಂತ ಅಪೇಕ್ಷೆ ಪಡ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಹರಿ ಓಂ. ಅಭಿನಂದನೆಗಳು ಕಶೆಗೋಡು ಸೂರ್ಯನಾರಾಯಣ ಭಟ್ರವರಿಗೆ.